ಶಿವಣ್ಣನ ಎನರ್ಜಿ, ಶಿವಣ್ಣಂದು ಒಂದು ಸೆಲ್ಫ್ ಕಾನ್ಫಿಡೆನ್ಸೇ ಬೇರೆ. 7 ವರ್ಷದ ನಂತರ ಮತ್ತೊಂದು ಸಿನಿಮಾ ಬಂತು. ಮಧ್ಯದಲ್ಲಿ ಒಂದು ಕೋವಿಡ್ ಬಂತು, ಯಶ್ ಸರ್ಗೆ ಸಿನಿಮಾ ಮಾಡಬೇಕಿತ್ತು. ಸೊ ಕಾರಣಾಂತರಗಳಿಂದ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗಿ ಇಲ್ಲಿಗೆ ಬಂದು ನಿಂತಿದೆ ಸಿನಿಮಾ ಅಷ್ಟೇ. ಪ್ರೀಕ್ವೆಲ್ ಫಾರ್ ದ ಫಸ್ಟ್ ಟೈಮ್ ನೀವೇ ಮಾಡಿದ್ದು ಅನ್ಸುತ್ತೆ. ಇದು ಒಂಥರ ಹೊಸ ಟ್ರೆಂಡ್ ಶುರು ಆಗ್ತಾ ಇದೆ. ಎಲ್ರ ಗಮನ ಸೆಳೆದಿರೋ ಪಾತ್ರಕ್ಕೆ ಹಿನ್ನೆಲೆ ಕತೆ ಹೇಳಿದಾಗ ಎಲ್ರು ಇಂಟ್ರೆಸ್ಟ್ ಆಗಿ ಕೇಳ್ತಾರೆ. ಟೈಟಲ್ ಹೇಗ್ ಬಂತು ಅಂತ ಇವಾಗ ಕೇಳಿದ್ರೆ ಸ್ವಲ್ಪ ನಿಧಾನ ಅನ್ಸುತ್ತೆ. ತೋರಣಗಲ್ಲು ಅನ್ನೋದ್ರಲ್ಲಿ ರಣಗಲ್ ತಗೊಂಡು ಇಲ್ಲಿ ಯಾವ್ದೋ ಒಂದು ಭೈರತಿ ಅನ್ನೋ ಹೆಸರು ಇಲ್ಲೊಂದು ಊರಿದೆ. ಸೊ ಭೈರತಿ ರಣಗಲ್ ಸೌಂಡಿಂಗ್ ಒಂಥರ ಮಾಸ್ ಆಗಿತ್ತು. ಸೊ ಪ್ರಶಾಂತ್ ನೀಲ್ ಸರ್ ಸಿನಿಮಾ ನೋಡಿದಾರ ಅಥವಾ ನೋಡ್ತಾರಂತ? ಸೊ ಖುಷಿ ಪಟ್ರು, ತುಂಬಾ ಚೆನ್ನಾಗಿದೆ ಕಣ ರಿಪೋರ್ಟ್, ಖುಷಿ ಆಗುತ್ತೆ, ಲಾಂಗ್ ಗ್ಯಾಪ್ ಅಲ್ಲಿ ಬಂದ್ರು ಚೆನ್ನಾಗಿ ಬಂದಿದ್ಯಾ ಅಂತ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ವಿಶ್ವದ ಮೂಲೆ ಮೂಲೆಯಲ್ಲೂ ಇವಾಗ ದೊಡ್ಡ ಮಟ್ಟಕ್ಕೆ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಕನ್ನಡ ಚಿತ್ರದ ಹೆಸರು ಅಂತಂದ್ರೆ ಭೈರತಿ ರಣಗಲ್. ಈ ಹೆಸರು ಇವತ್ತು ಅಥವಾ ನಿನ್ನೆ ಮೊನ್ನೆಯದಲ್ಲ, ಬರೋಬ್ಬರಿ 7 ವರ್ಷಗಳಿಂದ ಕೂಡ ಈ ಹೆಸರು ಚಾಲ್ತಿಯಲ್ಲಿದೆ. ಯಾಕಪ್ಪ ಅಂತಂದ್ರೆ 2017 ಬಂದಂತಹ ಕನ್ನಡ ಚಿತ್ರರಂಗದ ಒನ್ ಆಫ್ ದ ಮೈಲ್ ಸ್ಟೋನ್ ಮೂವಿ ಅಂತಂದ್ರೆ ಮಫ್ತಿ. ನನಗೂ ಪರ್ಸ್ನಲಿ ತುಂಬಾ ಇಷ್ಟ ಆದಂಥ ಸಿನಿಮಾ. ಯಾಕಂತಂದ್ರೆ ಒಂದು ಸಿನಿಮಾ ಅಂತಂದ್ರೆ ಆ ಸಿನಿಮಾದಲ್ಲಿ ಕಲಾವಿದರ ನಟನೆ ಇರ್ಬೋದು ಅಥವಾ ಡೈರೆಕ್ಷನ್ ಇರ್ಬೋದು, ಇಷ್ಟು ಮಾತ್ರ ಚೆನ್ನಾಗಿದೆ ಅಂತಂದ್ರೆ ಅದು ಸಿನಿಮಾ ಅನ್ಸ್ಕೊಳ್ಳಲ್ಲ. ಎಲ್ಲ ವಿಭಾಗಗಳಲ್ಲೂ ಪರಿಪೂರ್ಣವಾದಂಥ ಒಂದು ಸಿನಿಮಾ ಅನ್ಸ್ಕೋಬೇಕು. ಆ ನಿಟ್ಟಿನಲ್ಲಿ ಮಫ್ತಿ ದೊಡ್ಡ ಮಟ್ಟಕ್ಕೆ ಒಂದು ಟ್ರೆಂಡ್ ಸೆಟ್ ಮಾಡಿದಂಥ ಕನ್ನಡ ಸಿನಿಮಾಗಳಲ್ಲಿ ಮಫ್ತಿ ಕೂಡ ಒಂದು. ಎಲ್ಲ ಆ್ಯಂಗಲಲ್ಲೂ ಪರ್ಫೆಕ್ಟ್ ಸಿನಿಮಾ, ಪರಿಪೂರ್ಣ ಸಿನಿಮಾ ಅನ್ಸ್ಕೊಂಡಿತ್ತು. ಆ ಸಿನಿಮಾ ಬಂದು 7 ವರ್ಷ ಆದ ನಂತರ ಆ ಸಿನಿಮಾದ ಒಂದು ಪಾತ್ರದ ಹೆಸರು ಈಗ ಸಿನಿಮಾ ಆಗಿ ಬೆಳ್ಳಿ ಪರದೆಗಳಲ್ಲಿ ರಾರಾಜಿಸ್ತಾ ಇದೆ. ಅದೇ ಭೈರತಿ ರಣಗಲ್. ನಿಮ್ಮ ನೆಚ್ಚಿನ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದ ಮೈಲ್ ಸ್ಟೋನ್ ಸಿನಿಮಾ ಅಂತ ಅನ್ಬೋದು. ಎಲ್ಲೆಡೆ ಒಳ್ಳೆ ಪ್ರಶಂಸೆ ಪ್ರತಿಕ್ರಿಯೆಗಳನ್ನು ಪಡ್ಕೊಳ್ತಾ ಇದೆ. ಆ ಸಿನಿಮಾದ ಕ್ರಿಯೇಟರ್, ಕ್ಯಾಪ್ಟನ್ ಆಫ್ ದ ಶಿಪ್ ಯಾರಿದ್ದಾರೆ ಅಂತಂದ್ರೆ ನರ್ತನ್, ಒನ್ ಆ್ಯಂಡ್ ಓನ್ಲಿ. ಒಂದೊಳ್ಳೆ ವಿಷನ್ ಇರ್ತಕ್ಕಂಥ ಕನ್ನಡದ ಪ್ರತಿಭಾನ್ವಿತ ನಿರ್ದೇಶಕರಲ್ಲಿ ಒಬ್ರು. ಅವರು ಇವಾಗ ನಮ್ಮೊಟ್ಟಿಗಿದ್ದಾರೆ. ಸಿನಿಮಾ ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನ ಆಗ್ತಾ ಇದೆ. ಈ ಸಿನಿಮಾದ ಬಗ್ಗೆ ಮಾತನಾಡ್ತಾರೆ. ನರ್ತನ್ ಅವರೇ, ಮೊದಲಿಗೆ ಬಿಗ್ ಕಂಗ್ರಾಚುಲೇಷನ್ಸ್ ಟು ಯು. ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮಿ ಅವರೇ. ಎಷ್ಟು ಖುಷಿ ಆಗುತ್ತೆ ಆಸ್ ಅ ಟೆಕ್ನಿಷಿಯನ್ ಆಗಿ. ಯಾಕಂತಂದ್ರೆ ಒಂದು ಸಿನಿಮಾ ಮಾಡಿದ ನಂತರ, ಅದು ಒಂದು ಸಕ್ಸಸ್ಫುಲ್ ಸಿನಿಮಾ ಕೊಟ್ಟ ನಂತರ ಪ್ರತಿಯೊಬ್ಬ ನಿರ್ದೇಶಕನಿಗೂ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡುವಂಥ ಅವಕಾಶಗಳು ವಿಪುಲವಾಗಿ ಸಿಗ್ತವೆ. ಬಟ್ ನಿಮ್ಮ ವಿಚಾರದಲ್ಲಿ ಅದು ಉಲ್ಟಾ ಆಯಿತು. 7 ವರ್ಷದ ನಂತರ ಮತ್ತೊಂದು ಸಿನಿಮಾ ಬಂತು. ಅದು ಟೈಮ್ ತಗೊಂತು. ಆಕ್ಚುಲಿ ಎಲ್ಲರೂ ಗ್ಯಾಪ್ ತಗೋಬಾರದು ಅಂತಾನೆ ಅನ್ಕೊಂತಾರೆ, ಕೆಲಸ ಮಾಡ್ತಾರೆ. ಬಟ್ ನಮಗೆ ಅಂದರೆ ಫಸ್ಟ್ ಸಿನಿಮಾ ನನಗೆ ಅಷ್ಟೊಂದು ಹಿಟ್ ಆಗುತ್ತೆ ಅನ್ನೋದು ಅನ್ಕೊಂಡಿರ್ಲಿಲ್ಲ. ಕೆಲಸ ಈ ಸಿನಿಮಾನೂ ಅಷ್ಟೇ. ಎನಿ ಮೂವಿ ನಾವು ಏನು ಮೈಂಡಲ್ಲಿ ಅನ್ಕೊಂಡಿರ್ತೀವಿ, ಅದು ಪ್ರೊಡ್ಯೂಸರ್ ಸಾಥ್ ಕೊಟ್ಟು, ಆ್ಯಕ್ಟರ್ ಸಾಥ್ ಕೊಟ್ಟು, ಆ ಟೆಕ್ನಿಷಿಯನ್ಸ್ ಸಾಥ್ ಕೊಟ್ಟು ಅದು ಕರೆಕ್ಟಾಗಿ ಕೂಡ ಬಂದಾಗ ಒಂದು ಒಳ್ಳೆ ಸಿನಿಮಾ, ನೀವು ಹೇಳ್ದಂಗೆ ಎಲ್ಲ ಅಂದರೆ ಒಂದು ಭಾಗದಲ್ಲ, ಎಲ್ಲ ವಿಭಾಗದಲ್ಲಿ ಚೆನ್ನಾಗಿದ್ದಾಗ ಅದು ಮೈಲ್ ಸ್ಟೋನ್ ಸಿನಿಮಾ ಆಗುತ್ತೆ. ಸೊ ಆ ಸಿನಿಮಾ ಮಫ್ತಿ ಅನ್ನೋ ಸಿನಿಮಾ ಹಂಗೆ ಅಷ್ಟು ಮಟ್ಟಕ್ಕೆ ಎತ್ತರಕ್ಕೆ ಹಿಟ್ ಆಯಿತು. ಸೊ ಈ ಸಿನಿಮಾನು ಬೇಗ ಆಗಬೇಕಾಗಿತ್ತು. ರಣಗಲ್ ಅನ್ನೋ ಸಿನಿಮಾ, ಪ್ರೀಕ್ವೆಲ್ ಅನ್ನೋ ಸಿನಿಮಾ ಸ್ವಲ್ಪ ಟೈಮ್ ತಗೊಂಡು. ಮಧ್ಯದಲ್ಲಿ ಒಂದು ಕೋವಿಡ್ ಬಂತು, ಯಶ್ ಸರ್ಗೆ ಸಿನಿಮಾ ಮಾಡಬೇಕಿತ್ತು. ಸೊ ಕಾರಣಾಂತರಗಳಿಂದ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗಿ ಇಲ್ಲಿಗೆ ಬಂದು ನಿಂತಿದೆ ಸಿನಿಮಾ ಅಷ್ಟೇ. ಸಾಮಾನ್ಯವಾಗಿ ಒಂದು ಸಿನಿಮಾ ಹಿಟ್ ಆದ್ರೆ ಅದರ ಸೀಕ್ವೆಲ್ ಬರೋದು ಸರ್ವೇ ಸಾಮಾನ್ಯ. ಆದ್ರೆ ಪ್ರೀಕ್ವೆಲ್ ಫಾರ್ ದ ಫಸ್ಟ್ ಟೈಮ್ ನೀವೇ ಮಾಡಿದ್ದು ಅನ್ಸುತ್ತೆ. ಇದು ಒಂಥರ ಹೊಸ ಟ್ರೆಂಡ್ ಶುರುವಾಗ್ತಾ ಇದೆ. ಮಫ್ತಿ ಸಿನಿಮಾಗೆ ಪ್ರೀಕ್ವೆಲ್ ಇದಾಗಿದ್ದು ಹೇಗೆ ಅಂತ? ಅಂದರೆ ನಾರ್ಮಲ್ ಆಗಿ ನಾನು ಮಫ್ತಿ ಮಾಡಬೇಕಾದ್ರೂ ಶಿವಣ್ಣ ಸಿಕ್ಕಿದ್ರು ನನಗೆ ಒಂದು ಪಾತ್ರಕ್ಕೆ, ರಣಗಲ್ ಅನ್ನೋ ಪಾತ್ರಕ್ಕೆ. ಸೊ ಆ ಪಾತ್ರ ನಾರ್ಮಲ್ ಆಗಿ ತೋರಿಸ್ಬಾರ್ದು ಶಿವಣ್ಣನ. ಈಗ ಶಿವಣ್ಣನ ರೆಗ್ಯುಲರ್ ಆಗಿ ವಿಭಿನ್ನವಾಗಿ ತೋರಿಸ್ಬಿಟ್ಟವ್ರೆ. ಅಂದರೆ ಅವ್ರ ಕಾಸ್ಟ್ಯೂಮ್ ಶಿವಣ್ಣ ಹಾಕಿದಷ್ಟು ಡಿಫ್ರೆಂಟ್ ಕಾಸ್ಟ್ಯೂಮ್ ಮೇ ಬಿ ಯಾವ ಹೀರೋನು ಹಾಕಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಆ ಥರ ಇದ್ದಾಗ ಇಲ್ಲ, ನಾನು ಏನೋ ಪ್ಯಾಂಟ್ ಶರ್ಟ್ ಹಾಕ್ಬಿಟ್ಟು ಏನೋ ಡಿಫ್ರೆಂಟ್ ಆಗಿ ವಿಗ್ ಹಾಕ್ಬಿಟ್ಟು ಏನೋ ಒಂದು ಮಾಡಬಾರ್ದು. ತುಂಬ ಸಿಂಪಲ್ ಆಗಿ ಅವ್ರ ಏಜ್ ತಕ್ಕಂಗೆ ಲೈವ್ ಆಗಿ ಪವರ್ಫುಲ್ ಆಗಿ ತೋರಿಸ್ಬೇಕು ಅಂತ ಒಂದು ಕಾಸ್ಟ್ಯೂಮ್ ಡಿಸೈನ್ ಆಯ್ತು, ಅದು ಒಂದು ಪಾತ್ರ ಡಿಸೈನ್ ಆಯಿತು. ಸೊ ಆ ಆ ಪಾತ್ರಕ್ಕೆ ಈಗ ನಾವು ಅಗೈನ್ ಸೀಕ್ವೆಲ್ ಮಾಡಿದ್ರೆ ರೆಗ್ಯುಲರ್ ಆಗಿ ಏನು ಅನ್ಕೊಂತಾರೆ, ರೈಸಿಂಗ್ ಆಫ್ ದ ಹೀರೋ ತೋರಿಸ್ಲೇಬೇಕು. ನಾರ್ಮಲ್ ಆಗಿ ಪಾರ್ಟ್ 2 ಬರುತ್ತೆ, ಪಾರ್ಟ್ 3 ಬರುತ್ತೆ. ನನ್ಗನ್ಸಿದ್ದು ಇಷ್ಟೊಂದು ಒಳ್ಳೆ ಪಾತ್ರ, ಎಲ್ರ ಗಮನ ಸೆಳೆದಿರೋ ಪಾತ್ರಕ್ಕೆ ಹಿನ್ನೆಲೆ ಕತೆ ಹೇಳಿದಾಗ ಎಲ್ಲರೂ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ. ಯಾಕೆ ರಣಗಲ್ ಈ ಥರ ಆದ, ಯಾಕೆ ಮೇ ಬಿ ಈಗ ಆ ಕಾಸ್ಟ್ಯೂಮೇ ಬ್ಲಾಕ್ ಡ್ರೆಸ್ಸೇ ಯಾವ ಪಾಯಿಂಟಲ್ಲಿ ಹಾಕ್ಬೋದು ಶಿವಣ್ಣ. ಸೊ ಆ ಕಾಸ್ಟ್ಯೂಮ್ ಹಾಕ್ಬೇಕಂದ್ರೆ ಫಸ್ಟ್ ಯಾವ ಕಾಸ್ಟ್ಯೂಮ್ ಹಾಕಿರ್ಬೋದು, ಮೇ ಬಿ ಬ್ಲಾಕ್ ಡ್ರೆಸ್ ಹಾಕ್ಬೇಕಂದ್ರೆ
ಎಜುಕೇಟೆಡ್ ಆಗಿರ್ಬೋದು ಶಿವಣ್ಣ. ಈಗ ನಾರ್ಮಲ್ ಆಗಿ ಒಬ್ಬ ರೌಡಿ, ಒಬ್ಬ ಗ್ಯಾಂಗ್ಸ್ಟರ್ ಆದ್ರೆ ನಾರ್ಮಲ್ ಆಗಿ ಎಜುಕೇಟೆಡ್ ಆಗಿ ಇರಲ್ಲ. ನಾವು ಒಂದು ಪ್ಯೂರ್ ಎಜುಕೇಟೆಡ್ ಆಗಿ ಮಾಡೋಣ ಅಂತ, ಲಾಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹಿನ್ನೆಲೆನ ಡಿಮ್ಯಾಂಡ್ ಮಾಡ್ತು ಕತೆ. ಯಾವಾಗ ನೀವು ಹಿನ್ನೆಲೆ ಅಂತೀರ ಎನಿ ಬ್ಯಾಕ್ ಸ್ಟೋರಿ ಅದು ಇಂಟ್ರೆಸ್ಟಿಂಗ್ ಇರುತ್ತೆ. ಬಟ್ ಪ್ರೀಕ್ವೆಲ್ ಫಸ್ಟ್ ಪಾರ್ಟ್ ಹಿಟ್ ಆದ್ಮೇಲೆ ಪ್ರೀಕ್ವೆಲ್ ಹಿಟ್ ಆಗೋದು ತುಂಬಾ ಕಷ್ಟ. ಬಟ್ ಅದು ಜನ ತಗೊಂಡ್ರು, ಅಂದ್ರೆ ಅದು ಅಷ್ಟು ಎಮೋಷನ್ನ, ಡ್ರಾಮಾನ, ಮಾಸ್ನ ಜನ ತಗೊಂಡಿದ್ದು ಅದು ಖುಷಿ ಆಗುತ್ತೆ ಆಕ್ಚುಲಿ. ಸೊ ಪ್ರೀಕ್ವೆಲ್ ಅನ್ನೋದು ಮಾಡ್ಲೇಬೇಕು ಅಂತ ಫಿಕ್ಸ್ ಆಯ್ತು ಆಕ್ಚುಲಿ. ಭೈರತಿ ರಣಗಲ್ ಅಂತಕ್ಕಂಥ ಟೈಟಲ್ಲು ಹೇಗೆ ಬಂತು ಅಂತ ಇವಾಗ ಕೇಳಿದ್ರೆ ಸ್ವಲ್ಪ ನಿಧಾನ ಅನಿಸುತ್ತೆ. ಇದು ಮಫ್ತಿ ಟೈಮಲ್ಲೇ ಕೇಳಬೇಕಿತ್ತು. ನೀವು ಮಫ್ತಿ ಸಿನಿಮಾದ ಲೊಕೇಶನ್ಸ್ನ ನಾವು ನೋಡಿದಾಗ ಅಲ್ಲಿ ಸಂಡೂರು, ಬಳ್ಳಾರಿ, ಹೊಸಪೇಟೆ, ಜಿಂದಾಲು ಈ ಕಡೆ ಎಲ್ಲ ಶೂಟ್ ಮಾಡಿದ್ರಿ ನೀವು. ಅಲ್ಲಿ ತೋರಣಗಲ್ ಅಂತ ಒಂದು ಪ್ರಸಿದ್ಧ ಹೆಸರಿದೆ. ಆ ತೋರಣಗಲ್ ಹೆಸರಿಂದನೇ ರಣಗಲ್ ಅನ್ನೋದು ಹುಟ್ಕೊಂತ ಹೇಗೆ ಅಂತಕ್ಕಂಥದ್ದು. 100% ಅಂದ್ರೆ ಯೂಶುವಲಿ ನನಗೆ ಎರಡು ತರ ಇರುತ್ತೆ. ಒಂದು ಬ್ಯಾಕ್ ಡ್ರಾಪ್ ನನಗೆ ಎಕ್ಸಿಟ್ ಆಗಬೇಕು, ಬ್ಯಾಕ್ ಡ್ರಾಪ್ ಲೊಕೇಶನ್ ಎಕ್ಸಿಟ್ ಆಗಬೇಕು, ಮತ್ತೆ ಗೆಟಪ್ಗಳು ಎಕ್ಸಿಟ್ ಆಗಬೇಕು. ಈಗ ನೀವು ನಮ್ಮ ಸಿನಿಮಾಗಳು ನೋಡ್ತಾ ಬಂದ್ರೆ ಯಾರ್ದೋ ಒಂದು ಪಾತ್ರ ವಿಚಿತ್ರವಾಗಿರುತ್ತೆ ನೋಡಕ್ಕೆ. ಈಗ ಅವಿನಾಶ್ ಸರ್ ನಾರ್ಮಲ್ ಆಗಿರ್ಲಿಲ್ಲ, ಮಫ್ತಿಯಲ್ಲಿ ನೋಡಿದಾಗ ಶಿವಣ್ಣ ಡಿಫ್ರೆಂಟ್ ಆಗಿದ್ರು. ಸೊ ಈ ತರ ಪಾತ್ರಗಳು ಹೆಂಗೆ ಡಿಮ್ಯಾಂಡ್ ಮಾಡುತ್ತೋ ಆ ಪಾತ್ರಗಳ ಹೆಸರುಗಳು ಹಂಗೆ ಡಿಮ್ಯಾಂಡ್ ಮಾಡುತ್ತೆ. ಸೊ ಲೊಕೇಶನ್ ವೈಸು ನನಗೆ ಆ್ಯಕ್ಚುಲಿ ನೀವು ಹೇಳ್ದಂಗೆ ಕಟ್ ಅಂಡ್ ಪೇಸ್ಟ್ ಮಾಡಿದ್ವಿ. ತೋರಣಗಲ್ಲು ಅನ್ನೋದ್ರಲ್ಲಿ ರಣಗಲ್ ತಗೊಂಡು ಇಲ್ಲಿ ಯಾವುದೋ ಒಂದು ಭೈರತಿ ಅನ್ನೋ ಹೆಸರು, ಇಲ್ಲೊಂದು ಊರಿದೆ. ಸೊ ಭೈರತಿ ರಣಗಲ್ ಸೌಂಡಿಂಗೇ ಒಂಥರ ಮಾಸ್ ಆಗಿತ್ತು, ಚೆನ್ನಾಗಿತ್ತು. ಸೊ ಅದನ್ನ ಪೇಸ್ಟ್ ಮಾಡಿದ್ವಿ. ಇಲ್ಲಿ ಭೈರತಿ ಅಂದಿದ ತಕ್ಷಣ ನಮ್ಗೆ ನೆನಪಾಗೋದು ಒಂದು ಒಳ್ಳೆ ಬಿರಿಯಾನಿ. ಇಲ್ಲೆಲ್ಲ ಒಂದು 2-3 ಬಿರಿಯಾನಿ ಸೆಂಟರ್ಗಳು ಬೇರೆ ಆಗ್ಬಿಟ್ಟಿದೆಯಂತೆ. ಇಲ್ಲಿ ಮಲ್ಲಿಕಾ ಬಿರಿಯಾನಿ ಎಕ್ಸಾಕ್ಟ್ಲಿ. ಸೊ ಸೊ ಹೌದು, ಕರೆಕ್ಟ್. ಅದು ಮಲ್ಲಿಕಾ ಬಿರಿಯಾನಿ ತುಂಬಾ ಫೇಮಸ್ಸು. ಸೊ ಭೈರತಿ ಅನ್ನೋದೇ ಒಂದು ಸೌಂಡಿಂಗ್ ಏನೋ ಚೆನ್ನಾಗಿತ್ತು. ಭೈರತಿ ರಣಗಲ್ ಅಂದ್ರೆ ಈ ಕಡೆ ನಾರ್ತ್ ಕರ್ನಾಟಕ ಪ್ಲಸ್ ನಮ್ಮ ಬೆಂಗಳೂರು ಸೈಡ್ ಎರಡು ಮಿಕ್ಸ್ ಮಾಡಿದ್ರೆ, ಎಸ್ಪೆಷಲಿ ಶಿವಣ್ಣ ಹತ್ರ ಏರಿಯಾ ಅದು ಭೈರತಿ. ಸೊ ಅದು ಯೂಶುವಲ್ ಆಗಿ ಅದು ಕೊಲಾಜ್ ಆಗಿ ಒಂದು ಸೌಂಡಿಂಗ್ ಬಂದ್ಬಿಡ್ತು, ಅದು ಜನ ಹಿಟ್ ಮಾಡಿ. ಶಿವಣ್ಣ ಅವ್ರ ಮನೆಗೆ ತುಂಬಾ ಹತ್ತಿರವಾದಂತ ಊರು ಭೈರತಿ ಅಂತ ನೀವು ಹೇಳ್ತಾ ಇದ್ರೆ ಓಕೆ. ಅದೇ ಹೆಸರಲ್ಲಿ ಒಂದು ಇಬ್ಬರು ಪೊಲಿಟಿಷಿಯನ್ಸ್ ಕೂಡ ಇದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಗೆ ಏನಾದ್ರು ಎನ್ಕ್ವೈರೀಸ್ ಬಂದಿದ್ದುಂಟಾ, ಏನಪ್ಪ ಈ ಹೆಸರು ಬಳಸ್ತಾ ಇದೀಯಾ ಅಂತ? ಇಲ್ಲ ಇಲ್ಲ, ಆ ಥರ ನನಗೆ ಮಫ್ತಿ ಹಿಟ್ ಆದಾಗ ಭೈರತಿ ಸುರೇಶ್ ಕಡೆ ಅವರು, ಭೈರತಿ ರಮೇಶ್ ಕಡೆ ಯಾರೋ ಒಬ್ರು ಅವರು PA ಫೋನ್ ಮಾಡಿ, ಸರ್ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ, ನಮ್ಮ ಬಾಸ್ ಹೆಸರು ಇಟ್ಟಿದ್ದೀರಾ, ತುಂಬಾ ಚೆನ್ನಾಗಿದೆ ಅಂತ ಅವ್ರ ಫೀಲ್ ಆಗಿದ್ದುಂಟು. ಸೂಪರ್. ಇನ್ನು ಒಂದು ಸಿನಿಮಾ ಹಿಟ್ ಆಗ್ಬೇಕಂತಂದ್ರೆ ಆ, ಒಂದು ಸಿನಿಮಾಗೆ ಪಾತ್ರಗಳು ಎಷ್ಟು ಮುಖ್ಯನೋ ಬರವಣಿಗೆ ಕೂಡ ಅಷ್ಟೇ ಮುಖ್ಯ. ಈ ಸಿನಿಮಾದಲ್ಲಿ ತುಂಬಾ ಮೇಜರ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ಬರವಣಿಗೆ ಅಂತ ನನಗನ್ಸುತ್ತೆ. ಆಸ್ ಅ ರೈಟರ್ ಆಗಿ ನಿಮ್ಗೆ ಎಷ್ಟು ಖುಷಿ ಕೊಡ್ತು ನಿಮ್ಮ ಮೊದಲ ಸಿನಿಮಾನ ಫಸ್ಟ್ ಶೋ ಫ್ಯಾನ್ಸ್ ಜೊತೆ ನೀವು ಕೂತ್ ನೋಡಿದಾಗ? ಇಲ್ಲ, ಇಲ್ಲಿವರೆಗೂ ನೋಡಿಲ್ಲ ನಾನು ಸಿನಿಮಾ. ಹೌದು, ನಾನು ಮಫ್ತಿ ಸಿನಿಮಾನು 25th ಡೇ ನೋಡಿದ್ದು ಸಿನಿಮಾನ. ಬಟ್ ಒಂದಂತೂ, ನಾವು ಹಳ್ಳಿ ಕಡೆಯಿಂದ BC ಸೆಂಟ್ರಿಂದ ಬಂದಿರೋದ್ರಿಂದ ನಮ್ಮ ಹೀರೋ ಈ ಪಾಯಿಂಟಲ್ಲಿ ವಿಜಿಲ್ ಹೊಡಿಬೋದು, ಈ ಡೈಲಾಗ್ ವಿಜಿಲ್ ಹೊಡಿಬೋದು ಅನ್ನೋ ಒಂದು ಒಂದು ಚಿಕ್ಕ ಒಂದು ಪರಿಜ್ಞಾನದಿಂದ ಬರವಣಿಗೆ ಮಾಡಿದ್ದಾಗ್ಲಿ, ಶಾರ್ಟ್ಸ್ ತೆಗ್ದಿದ್ದಾಗ್ಲಿ, ಅದಕ್ಕೆ ತಕ್ಕಂಗೆ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾಗ್ಲಿ, ಸೊ ಅದು ವರ್ಕ್ ಆಯ್ತು ಅಂತ ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೆ, ಈ ಪಾಯಿಂಟಲ್ಲಿ ಮೇ ಬಿ ವರ್ಕ್ ಆಗ್ಬೋದು, ಈ ಪಾಯಿಂಟಲ್ಲಿ ವಿಜಿಲ್ ಬರ್ಬೋದು ಅಂತ. ಹೌದು ಸರ್, ನೀವು ಯಾವ ಪಾಯಿಂಟಲ್ಲಿ ಹೇಳಿದ್ರೆ ಆ ಪಾಯಿಂಟಲ್ಲಿ ವಿಜಿಲ್ ವರ್ಕ್ ಆಗ್ತಾ ಇದೆ ಅಂತ. ಸೊ ಬೇಸಿಕಲಿ ಅದಕ್ಕೆ ಎರಡು ವಿಷಯ ಸಪೋರ್ಟ್ ಮಾಡುತ್ತೆ. ಒಂದು, ನೀವು ಹೇಳ್ದಂಗೆ ಬರವಣಿಗೆ, ಸುಮ್ಮನೆ ಡೈರೆಕ್ಟಾಗಿ ಹೇಳ್ಬಿಡೋಕ್ಕಿಂತ ಆ ಡೈಲಾಗ್ಗೆ ಪರ್ಫೆಕ್ಟಾಗಿ ಲೀಡ್ ತಗೊಂಡ್ಬರ್ಬೇಕು, ಸಿಚುವೇಶನ್ ಕ್ರಿಯೇಟ್ ಮಾಡಬೇಕು, ಮತ್ತೆ ಆ ಸಿಚುವೇಶನ್ ತಕ್ಕಂಗೆ ಡ್ರಾಮಾ ಕ್ರಿಯೇಟ್ ಆಗಿರಬೇಕು. ನಾವು ಹೇಳೋಕ್ಕಿಂತ ಮುಂಚೆ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೇಕು, ಏನಾದರೂ ಒಂದು ಹೇಳಿ ಇವಾಗ ಹೀರೋ ಅಂತ. ಅದು ಹೇಳಿದಾಗ ವರ್ಕ್ ಆಯಿತು, ಪರ್ಫೆಕ್ಟ್ ವರ್ಡ್ ಬಿದ್ದಾಗ ಅದು ಒಳ್ಳೆ ಡೈಲಾಗ್ ಆಗುತ್ತೆ. ಪರ್ಫೆಕ್ಟ್ ಮೂಮೆಂಟಲ್ಲಿ ಒಂದು ಮಾಸ್ ಶಾಟ್ ಬಿದ್ದಾಗ ಅದು ಎಲಿವೇಶನ್ ಆಗುತ್ತೆ. ಸೊ ಅದೆಲ್ಲ ಕೂಡಿ ಬಂತು ರಣಗಲಲ್ಲಿ ಅಂತ ನಾನು ಭಾವಿಸ್ತೇನೆ. ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಗಳಿಗೋಸ್ಕರನೋ ಒಂದಷ್ಟು ಬಿಲ್ಡಪ್ ಡೈಲಾಗ್ಗಳನ್ನ ಬರೆಯೋದು ಒಂದು ಟ್ರೆಂಡ್ ಆಗೋಗಿದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇದೊಂದು ಪರ್ಫೆಕ್ಟ್ ಸಿನಿಮಾ. ಶಿವಣ್ಣ ಅವ್ರು ಕೂಡ ಹೇಳ್ತಾ ಇದ್ರು, ಡೈಲಾಗ್ ಏನೋ ಬೇಕು ಅಂತ ತುರುಕ್ದಂಗಿಲ್ಲ, ಒಂದು 10 ನಿಮಿಷದ ಸೀನ್ಗೆ ಒಂದು ವೆಯ್ಟೇಜ್ ಕೊಡುತ್ತೆ ಒಂದೇ ಒಂದು ಡೈಲಾಗು ಅಂತ ಶಿವಣ್ಣ ಅವರು ನನ್ನ ಸಂದರ್ಶನದಲ್ಲೇ ಹೇಳ್ತಾ ಇದ್ರು. ಅದು ಅಕ್ಷರಶಃ ಟ್ರೂ ಅಂತ ನನಗೂ ಅನಿಸ್ತು ಸಿನಿಮಾ ನೋಡಿದಾಗ. ಹೌದು, ನಿಜ. ಅಂದ್ರೆ ನಾನು ಆವಾಗಲೇ ಹೇಳ್ದಂಗೆ, ಆ, ಒಬ್ಬ ಹೀರೋ ಬಂದಿದ್ದಾನೆ. ಈಗ ನೀವು ರಣಗಲಲ್ಲಿ ನೋಡಿದ್ರೆ ಯಾವುದು ಡೈರೆಕ್ಟ್ ಸ್ಪೀಚ್ ಇಲ್ಲ, ಅಂದ್ರೆ ಡೈರೆಕ್ಟ್ ಆಗಿ ಯಾವುದು ಮಾತಾಡೋದೇ ಇಲ್ಲ. ಶಿವಣ್ಣ ಇಂಡೈರೆಕ್ಟ್ ಆಗಿ ಮಾತಾಡ್ತಾರೆ. ಆ ಇಂಡೈರೆಕ್ಟ್ ಕಂಟೆಂಟ್ ನನ್ನ ಪ್ರಕಾರ ಡೈಲಾಗ್ ಅಂದ್ರೆ ಸರ್, ಅಂದ್ರೆ ಈಗ ನಾವಿಬ್ರು ಮಾತಾಡ್ಬೇಕಾದ್ರೆ ಒಂದು ಕಂಟೆಂಟ್ನ, ಒಂದು ಭಾವನೆನ ಒಂದು ಭಾಷೆ ಥ್ರೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ ಭಾಷೆ ಭಾವನೆಯಾಗಿ ಅದು ಮಾತಾಗೇ ಇರಬೇಕು. ಅದು ನನ್ನ ಪ್ರಕಾರ ಅದು ಡೈಲಾಗ್ ಅಲ್ಲ, ಮಾತು ಅಂತಾನೆ ನನ್ನ ಪ್ರಕಾರ ಅನಿಸುತ್ತೆ. ಆ ಸೀನ್ ಏನು ಡಿಮ್ಯಾಂಡ್ ಮಾಡುತ್ತೆ ಆ ಮಾತನ್ನ ಒಂದು 4 ಪದಗಳಲ್ಲಿ ಜೋಡಿಸೋದೆ ಒಂದು ಪರ್ಫೆಕ್ಟ್ ಡೈಲಾಗ್ ಅಂತ ಕಾಯಿನ್ ಆಗ್ಬೋದೇನೋ ಅಂತ ನನ್ನ ಫೀಲಿಂಗು. ಸೊ ಅದು ಎಸ್ಪೆಷಲಿ ಶಿವಣ್ಣ ಅಂತ ಕ್ಯಾರೆಕ್ಟರ್ ಮಾತಾಡಬೇಕಾದ್ರೆ ಸುಮ್ಮನೆ ಸಿಲ್ಲಿಯಾಗಿ ಏನೋ ಒಂದು
ಆವಾಜ್ ಆಗೋದು, ಮಾತಾಡೋದು ಅನ್ನೋಕ್ಕಿಂತ ಅವ್ರ ಎಕ್ಸ್ಪ್ರೆಷನ್ ಮಾತಾಡಬೇಕು. ಆ ಎಕ್ಸ್ಪ್ರೆಷನ್ ತಕ್ಕಂಗೆ ಆಪೋಸಿಟ್ ಅವನು ಒಂದು 100 ಮಾತು ಮಾತಾಡಿದ್ರೆ ಶಿವಣ್ಣ ಒಂದೇ ಮಾತು ಮಾತಾಡಬೇಕು. ಅದು ತೂಕವಾಗಿರ್ಬೇಕು ಅನ್ನೋದು ರಣಗಲ್ ಒಂದು ಕ್ಯಾರೆಕ್ಟರ್ ಆಗಿತ್ತು. ಟೀಸರ್ ಅಲ್ಲಿ ಒಂದು ಡೈಲಾಗ್ ಇದೆ, ನಾನು ತಾಳ್ಮೆ ಕಳ್ಕೊಂಡಾಗೆಲ್ಲ ಅದೆಷ್ಟೋ ಜನ ತಲೆಗಳು ಕಳ್ಕೊಂಡಿದ್ದಾರೆ ಅನ್ನೋ ಒಂದು ಡೈಲಾಗು. ನಮ್ಗೆ ಅದು ನೋಡಿದಾಗ ಶಿವಣ್ಣ ಅವರ ಇಮೇಜು ಅವರ ಸ್ಟಾರ್ಡಮ್ ತಕ್ಕನಾಗಿ ಏನೋ ಒಂದು ಡೈಲಾಗ್ ಬರ್ದಿದ್ದಾರೆ ಬಿಡಪ್ಪ ಅಂತ ಅನಿಸ್ತಿತ್ತು. ಬಟ್ ಲಿಟ್ರಲಿ ಸಿನಿಮಾ ನೋಡಿದಾಗ ಅನಿಸುತ್ತೆ ಒಬ್ಬ ನಾಯಕ ನಟ ಅಕ್ಷರಶಃ ತಾಳ್ಮೆ ಕಳ್ಕೊಂಡಾಗ ತಲೆಗಳು ಕಳ್ಕೋಬೇಕಾಗುತ್ತೆ ಬೇರೆಯವರು ಅಂತಕ್ಕಂಥದ್ದು, ಅದು ಒಂದು ವಸ್ತುನಿಷ್ಠವಾಗಿದೆ. ಸೊ ಆ ಡೈಲಾಗ್ ಹುಟ್ಟಿದ್ದು ಹೇಗೆ? ಅಂದ್ರೆ ಈಗ ನೀವು ಆ ಸಿನಿಮಾ ನೋಡಿದ್ರೆ ಚೈಲ್ಡ್ಹುಡ್ ಅಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ, ಆಫೀಸಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದು. ಸೊ ಆಫೀಸಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಆಲ್ಮೋಸ್ಟ್ ಅವ್ನು 12 ವರ್ಷ ವಯಸ್ಸಿದ್ದಾಗಲೇ ಒಂದು 6 ಜನ ತಲೆಗಳು ಕಳ್ಕೊಂಡಿರ್ತಾರೆ. ಸೊ ಅಂದ್ರೆ ಸತ್ತೋಗಿರ್ತಾರೆ. ಅದು ಅವನಿಗೂ ಗೊತ್ತು ಎಲ್ಲ ಒಂದ್ ಕಡೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದು, ಅದಕ್ಕೆ ಅವನು ಶಿಕ್ಷೆನೂ ಅನುಭವಿಸ್ತಾನೆ, ಒಳಗಡೆನೂ ಹೋಗ್ತಾನೆ, ಆಚೆ ಬರ್ತಾನೆ. ಆ ಆ ಪೇಷನ್ಸು ಅದನ್ನ ತುಂಬಾ ತಡೆ ಹಿಡ್ದಿರ್ತಾನೆ. ಅಂದ್ರೆ ಮತ್ತೆ ನಾನು ಆ ವೈಲೆನ್ಸ್ಗೆ ಹೆಜ್ಜೆ ಇಕ್ಬಾರ್ದು ಅನ್ನೋ ಒಂದು ವಿಷಯದಲ್ಲಿ ತುಂಬಾ ತಡೆ ಹಿಡಿತಾನೆ. ಬಟ್ ಇಂಟರ್ವಲ್ ಬ್ಯಾಂಕ್ ಟೈಮ್ಗೆ ಸಿಸ್ಟಮ್ ಫೇಲ್ಯೂರ್ ಆದಾಗ ಮತ್ತೆ ಅವ್ನು ಮಚ್ಚಿ ಕೈಗೆ ತಗೊಂತಾನೆ. ಕೈಗೆ ತಗೊಂಡು ಅದನ್ನ ಮತ್ತೆ ರಿಪೀಟ್ ಮಾಡ್ತಾನೆ, ಡೈಲಾಗ್ ಹೇಳ್ತಾನೆ. ಅಂದ್ರೆ ನಾನು ತಾಳ್ಮೆ ಕಳ್ಕೊಂಡ್ರೆ ಹಿಂಗೆ ಇರುತ್ತೆ, ತುಂಬಾ ಜನ ತಲೆ ಕಳ್ಕೊಬೇಕಾಗುತ್ತೆ. ಸೊ ನನ್ನ ಪೇಷನ್ಸ್ ನೀವು ಟೆಸ್ಟ್ ಮಾಡಿ ಬಿಟ್ಬಿಟ್ಟಿದ್ದೀರಾ, ಈಗ ಫ್ರಮ್ ನೌ ಆನ್ ಇಲ್ಲಿ ಸರ್ವೇಕಲ್ ಅಲ್ಲ ಮೇಲ್ಗಲ್ಲೇ ಇರೋದು ಅಂತ ಸಾಮ್ರಾಜ್ಯ ಕಟ್ಟಕ್ಕೆ ಶುರು ಮಾಡ್ತಾನೆ ಅಂತ. ಸೂಪರ್. ಇನ್ನು ಸಿನಿಮಾದಲ್ಲಿ ಒಂದಷ್ಟು ಪಾತ್ರಗಳಿದಾವೆ. ಆ ಪಾತ್ರಗಳನ್ನ ನಿಜಕ್ಕೂ ಆ, ಮೈ ರೋಮಾಂಚನ ಕೊಡುವಂಥ ಪಾತ್ರಗಳು. ಅದರಲ್ಲೂ ಅವಿನಾಶ್ ಅವರ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಲುಕ್ ಆ್ಯಂಡ್ ಫೀಲು, ಅಟ್ಟೈರ್ ಇರ್ಬೋದು, ಮತ್ತು ರಾಹುಲ್ ಬೋಸ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಸೊ ಇವೆಲ್ಲವೂ, ಮತ್ತು ಛಾಯಾ ಸಿಂಗ್ ಮತ್ತು ಶಿವಣ್ಣ ಅವರ ನಡುವಿನ ಒಂದು ಎಮೋಷ್ನಲ್ ಬಾಂಡಿಂಗು, ದೇವರಾಜ್ ಅವರ ಒಂದು ಅಪಿಯರೆನ್ಸು, ಇದೆಲ್ಲವೂ ಕೂಡ ತುಂಬ ಪೂರಕವಾಗಿದೆ ಎಲ್ಲವೂ. ಅದ್ರ ಬಗ್ಗೆ ಒಂಚೂರು ಹೇಳೋದಾದ್ರೆ. ಸರ್ ಈಗ ಯಾವುದೇ ಸಿನಿಮಾದಲ್ಲಿ ನನ್ನ ಪ್ರಕಾರ ಅದು ಎಲ್ರಿಗೂ ನನ್ನ ಅದು ಆ ಫಾರ್ಮುಲಾ ಅಪ್ಲೈ ಆಗುತ್ತೆ ಅನ್ಸಲ್ಲ. ಒಂದು ಕತೆ ಅಂದಾಗ ನಾವು ಹಳೆ ಕಾಲದಲ್ಲಿ ಒಂದು 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 ರಾಜನೇ ಇದ್ರೆ ಆ ರಾಜ ಪಕ್ಕ ಮಂತ್ರಿ ಇರಬೇಕು, ಈ ಕಡೆ ಇನ್ನೊಬ್ಬ ಯಾರೋ ಅಪೋನೆಂಟ್ ರಾಜ ಇರಬೇಕು, ಇನ್ನೊಬ್ರು ಯಾರೋ ಸರ್ವೆಂಟ್ಗಳಿರ್ಬೇಕು, ಮುಂದೆ ಆ ಭರತನಾಟ್ಯ ಮಾಡೋರು ಇರಬೇಕು. ಸೊ ಒಂದು ಪಾತ್ರನ ತೂಗಿಸ್ಬೇಕು ಅಂದ್ರೆ, ಆ ಪಾತ್ರಕ್ಕೆ ಒಂದು ತೂಕ ಬರಬೇಕು ಅಂದ್ರೆ ಸುತ್ತ ಇರೋ ಪಾತ್ರಗಳು ಅಷ್ಟೇ ಮುಖ್ಯ ಆಗುತ್ತೆ. ಅದು ಒಂದ್ ಡೈಲಾಗ್ ಮಾತಾಡುತ್ತೋ, ಅದು ಸುಮ್ಮನೆ ಕಾಣಿಸ್ಕೊಳ್ಳುತ್ತೋ, ಅದು ಬೇರೆ ವಿಷಯ. ಸೊ ಆ ಥರ ನಾವು ಡಿಸೈಡ್ ಮಾಡಿದ್ದೇನೆಂದ್ರೆ, ಮಫ್ತಿಯಲ್ಲೂ ನನಗೆ ತುಂಬಾ ಜನ ಸಿನಿಮಾ ನೋಡಿದಾಗ ಈ ಪಾತ್ರ ಸುಮ್ಮನೆ ಬಂದೋಗುತ್ತೆ, ವೇಸ್ಟ್ ಈ ಪಾತ್ರ ಅನ್ನೋ ಥರ ಯಾವ ಪಾತ್ರಗಳು ಇರಲಿಲ್ಲ. ಎಸ್ಪೆಷಲಿ ರಣಗಲ್ಲಲ್ಲೂ ಅಷ್ಟೇ. ಈಗ ಅವಿನಾಶ್ ಸರ್ ಅಗೇನ್ ಬರ್ತಾ ಇದ್ದಾರೆ ಅಂದ್ರೆ ಅವಿನಾಶ್ ಸರ್ ರೆಗ್ಯುಲರ್ ಆಗಿ ನೋಡಿದಾಗ ನಾನು ನೋಡಬಾರ್ದು. ಸೊ ದೇವರಾಜ್ ಸರ್ ಆಗಲಿ, ಛಾಯಾ ಸಿಂಗ್ ಆಗಲಿ, ಎಲ್ಲ ಪಾತ್ರಗಳು ಆ ಡ್ರಾಮಾಗೆ ತಕ್ಕಂಗೆ ಸಪೋರ್ಟ್ ಮಾಡಬೇಕು. ಈಗ ಶಿವಣ್ಣದು ದ ಗ್ರೇಟ್ನೆಸ್ ಏನಂದ್ರೆ ನನ್ನ ಪ್ರಕಾರ ಶಿವಣ್ಣ, ನಂಗೆ ತುಂಬ ಖುಷಿ ಆಗುತ್ತೆ ಶಿವಣ್ಣನ ವಿಷಯದಲ್ಲಿ. ಆ ಪಾತ್ರಕ್ಕೆ ಏನಕ್ಕೆ ಅಷ್ಟು ಒತ್ತು ಕೊಟ್ಟಿದ್ಯಾ, ಈ ಪಾತ್ರಕ್ಕೆ ಏನು ಕ್ವಶನ್ನೇ ಕೇಳಲ್ಲ ಶಿವಣ್ಣ. ನನ್ನ ಪಾಲಿಗೆ ನನಗೇನು ಡೈಲಾಗ್ ಬಂದಿದೆ, ಡೈರೆಕ್ಟರ್ ನನಗೇನು ಶಾರ್ಟ್ ಇಡ್ತಾ ಇದ್ದಾನೆ, ಆ ಶಾರ್ಟ್ ತಕ್ಕಂಗೆ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಶಿವಣ್ಣ. ಇಲ್ಲಿವರೆಗೂ ನಾನು ಶಿವಣ್ಣ ರಣಗಲ್ ಸಿನಿಮಾನ ಪೂರ್ತಿ ನೋಡೇ ಇಲ್ಲ ರಿಲೀಸ್ ಆಗೋವರೆಗೂ. ಈ ತಕ್ಕನೂ ಕೇಳಿಲ್ಲ, ಶಿವಣ್ಣನೂ ಕೇಳಿಲ್ಲ, ಮಫ್ತಿನೂ ಅಷ್ಟೇ ಶಿವಣ್ಣ ನೋಡಿರ್ಲಿಲ್ಲ, ಮುರಳಿ ಸರು ನೋಡಿರ್ಲಿಲ್ಲ. ಸೊ ನಂಬಿಕೆ, ಎಲ್ಲೋ ಒಂದ್ ಕಡೆ ನಂಬಿಕೆ. ಆ ನಂಬಿಕೆನೆ ಈಗ ನೀವು ಟಗರು ನೋಡಿದಾಗ್ಲೂ ಅಷ್ಟೇ, ಚಿಟ್ಟೆ ಕ್ಯಾರೆಕ್ಟರ್ ಆಗ್ಬೋದು, ಡಾಲಿ ಕ್ಯಾರೆಕ್ಟರ್ ಆಗ್ಬೋದು, ಶಿವಣ್ಣನ್ ಈಕ್ವಲ್ ಆಗಿ ಆ ಪಾತ್ರಗಳು ತೂಗುತ್ತೆ. ಬಟ್ ಶಿವಣ್ಣನ ಗ್ರೇಟ್ನೆಸ್ ಅದು. ಎಷ್ಟೇ ಪಾತ್ರಗಳು ಬೇರೆ ಪಾತ್ರಗಳಿಗೆ ಒತ್ತು ಕೊಟ್ಟರು ಶಿವಣ್ಣ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಅದು ಕಥೆಯಾಗಿ ನೋಡ್ತಾರೆ, ಶಿವಣ್ಣ ಸಿನಿಮಾ ಆಗಿ ನೋಡ್ತಾರೆ, ಅದು ಖುಷಿ. ಸೊ ಅದರಿಂದ ರೀಸೆಂಟಾಗಿ ಸಕ್ಸಸ್ ಮೀಟಲ್ಲಿ ನೀವು ಒಂದು ಮಾತು ಹೇಳಿದ್ರಿ, ಪ್ರೀ ಕ್ಲೈಮ್ಯಾಕ್ಸ್ ಸೀನಲ್ಲಿ ಒಂದು 3/4 kg ರಾಡ್ನ ಶಿವಣ್ಣ ಎತ್ತಾರೆ, ಅದು ನೋಡಿದ್ರೆ 1000 kg ವೇಟೇಜ್ ಕೊಟ್ಟಿದೆ ಸಿನಿಮಾದಲ್ಲಿ ಅಂತ. ಅದು ಟ್ರೂ, ಎರಡು ಮಾತಿಲ್ಲ ಅದರಲ್ಲಿ. ಸೊ ಆ ಸೀನ್ ಎಲಿವೇಶನ್ ಆಗಿದೆ ಹೇಗೆ ಅಂತ. ಈಗ ಶಿವಣ್ಣ ಮಚ್ಗೆ ಲಾಂಗ್ಗೆ ಬ್ರ್ಯಾಂಡ್ ಅಂಬಾಸಿಡರು. ರೆಗ್ಯುಲರ್ ಆಗಿ ಈಗ ಆ ಲಾಂಗ್ನ ತೋರಿಸ್ಬಿಡ್ಬೇಕು, ಯಾರೋ ಒಂದು ಕೈ ಕೊಟ್ಬಿಡ್ಬೇಕು, ಎಲ್ಲೋ ಒಂದ್ ಕಡೆ ಸಿಗುತ್ತೆ ಅನ್ನೋಕ್ಕಿಂತ ಅದು ಒಂದು ಪಾತ್ರವಾಗಿ ಕ್ಯಾರಿ ಆಗ್ಬೇಕು. ನೀವು ಈಗ ರಣಗಲ್ ಸಿನಿಮಾದಲ್ಲಿ ನೋಡಿದ್ರೆ ಚೇರು ಒಂದು ಪಾತ್ರನೇ, ಅವ್ರು ಹಾಕಿರೋ ಬ್ಲಾಕ್ ಡ್ರೆಸ್ಸು ಒಂದು ಪಾತ್ರನೇ, ಅವ್ರು ಹಿಡಿದಿರೋ ಮಚ್ಚು ಒಂದು ಪಾತ್ರನೇ, ಪ್ರತಿಯೊಂದಕ್ಕೂ ಒಂದು ಎಲಿಮೆಂಟ್ ಒಂದು ಪಾತ್ರವಾಗಿ ಕನ್ವರ್ಟ್ ಆಗಿದೆ. ಸೊ ಎಸ್ಪೆಷಲಿ ಶಿವಣ್ಣನಿಗೆ ಮಚ್ಚು ಕೊಡಬೇಕು ಅಂದಾಗ ಆ 2 ಗೇಟ್ಗೆ ಲಾಕ್ ಆಗಿರೋ ರಾಡ್ ಮೇಲೆ ನಾವು ಜಸ್ಟಿಸ್ ಪ್ಲೇಸ್ ಅಂತ ಬರ್ದಿರ್ತೀವಿ. ನೀವು ಅದು ಹೀರೋಯಿನ್ ಬಂದು ನೋಡ್ತಾಳೆ, ಆ ಜಸ್ಟಿಸ್ ಪ್ಲೇಸ್ ಅನ್ನೋ ರಾಡೇ ಅದು ಮಚ್ಚ ಕನ್ವರ್ಟ್ ಆಗೋದು ಅನ್ನೋದು, ಅದು ವೆರಿ ಬಿಗಿನಿಂಗ್ ಕತೆ ಬರೆದಾಗ ಅದೇ ಸೋಲು.
ಸಿನಿಮಾ ಶಿವಣ್ಣ ಒಂದು ಕಡೆ ಹೀರೋ ಆದರೆ ಮಚ್ಚು ಒಂದು ಕಡೆ ಹೀರೋ ಆಗಿರಬೇಕು ಅನ್ನೋದು ಅದು ರೈಟಿಂಗಲ್ಲೇ ಪ್ಲಾನ್ ಮಾಡಿದ್ವಿ. ಸೊ ರೈಟ್ ಮೂಮೆಂಟ್ಗೆ ಅದು ಎಮೋಷನ್ ಲೇಯರ್ಗಳು ಪ್ಲೇ ಮಾಡಿ ಒಂದು ಪಾಯಿಂಟ್ ಲ್ಯಾಂಡ್ ಆದಾಗ ಅದು ಕೆಳಗಡೆ ಬಿದ್ದಿರೋ ಜಸ್ಟಿಸ್ ರಾಡು ಅದಕ್ಕೆ ಅದ್ರ ಆಸ್ತಿ ಮೇಲೆ ಪತ್ರಗಳೆಲ್ಲ ಮಚ್ಚು ಮಣ್ಣು ಪತ್ರಗಳೆಲ್ಲ ಅಂಟ್ಕೊಂಡಿರುತ್ತೆ. ಒಂದು ಪಾಯಿಂಟ್ಗೆ ಅದಕ್ಕೆ ಕೈ ಹಾಕ್ತಾರೆ. ಸೊ ಅದೆಲ್ಲ ಇದೆ ಅಲ್ಲಿ. ಅಲ್ಲಿ ಮಣ್ಣಿದೆ. ನೀವು ಒಂದು ಈ ಶಾಟ್ ಮತ್ತೆ ರಿಪೀಟ್ ಮಾಡಿ ನೋಡಿದ್ರೆ ಆ ರಾಡ್ಗೆ ಆಸ್ತಿ ಪತ್ರಗಳು ಇದೆ. ಅದ್ರ ಮೇಲೆ ಮಣ್ಣು ಇದೆ. ಅಲ್ಲಿ ಮಚ್ಚು ಇದೆ. ಅಂದ್ರೆ 3 ಎಲಿಮೆಂಟು ಇದೆ. ಜಸ್ಟಿಸ್ ಅನ್ನೋದು ಇದೆ ಅದ್ರ ಮೇಲೆ. ಇದೆಲ್ಲ ಸಿಗ್ಬೇಕು ಅಂದ್ರೆ, ಇದೆಲ್ಲ ನ್ಯಾಯ ಸಿಗ್ಬೇಕು ಅಂದ್ರೆ ಇದು ಮಚ್ಚಾಗಿ ಕನ್ವರ್ಟ್ ಆಗ್ಬೇಕು. ಸೊ ಅದನ್ನ ಮಚ್ಚು ನಾನು ಹೇಳ್ದಂಗೆ ಅದು 1 ಕೆಜಿನೋ 3/4 ಕೆಜಿನೋ ಪಾಯಿಂಟ್ ಎತ್ತಿದಾಗ ವಿಷಲ್ಗಳು ನೀವು ಅದು ಕೇಳಕ್ಕೆ ಆಗಲ್ಲ. ಅಷ್ಟು ದೊಡ್ಡ ವಿಷಲ್ಗಳು ಬೀಳುತ್ತೆ. ಅಷ್ಟೊಂದು ವಿಷಲ್ಗಳು ಬೀಳುತ್ತೆ ಅಲ್ಲಿ ಥಿಯೇಟ್ರಲ್ಲಿ. ಸೊ ಅದನ್ನ ತಗೊಂಡೋಗಿ ಬ್ಲಾಕ್ ಸ್ಮಿತ್ ಪ್ಲೇಸಲ್ಲಿ ಮಚ್ಚು ಮಾಡಿಸ್ತಾರೆ ಶಿವಣ್ಣ. ಅದು ಇವತ್ತು ಎಲ್ಲರೂ ಸೈಕ್ ಆಗಿ ಕಿರ್ಚಾಡ್ತಾ ಇದ್ದಾರೆ ಇಂಟರ್ವಲ್ ಬ್ಯಾಂಕ್ಗೆ. ಬಿಕಾಸ್ ಶಿವಣ್ಣ ಅದನ್ನ ಎತ್ತಿದ್ರಿಂದ, ಆ ಮಚ್ಚು ಎತ್ತಿದ್ರಿಂದ. ಸೊ ನಾನು ಅದಕ್ಕೆ ಅವತ್ತು ಹೇಳಿದ್ದು. ಸೊ ಶಿವಣ್ಣ 3/4 ಕೆಜಿ ಎತ್ತಿದ ರಾಡು ಇವತ್ತು ಇಂಟರ್ವಲ್ ಬ್ಯಾಂಗ್ ಅನ್ನೋ ಒಂದು ಸೀನ್ಗೆ 1000 ಕೆಜಿ ತೂಕ ಕೊಟ್ಟಿದೆ. ಸಿನಿಮಾನ ಮತ್ತೆ ಮತ್ತೆ ನೋಡಿಸ್ತಾ ಇರೋದೇ ಆ ಸೀನ್. ಸಿನಿಮಾದಲ್ಲಿ ಪ್ರತಿಯೊಂದು ಒಂದು ಪಾತ್ರವಾಗಿ ಕನ್ವರ್ಟ್ ಆಗಿದೆ ಅಂತ ಒಂದು ಮಾತು ಹೇಳ್ತಾ ಇದ್ರಿ. ಅಫ್ಕೋರ್ಸ್ ಶಿವಣ್ಣ ಆಸ್ ಅನ್ ಅಡ್ವೊಕೇಟ್ ಆಗಿ ಯೂಸ್ ಮಾಡ್ತಕ್ಕಂಥ ಪೆನ್ ಕೂಡ ಒಂದು ವೆಪನ್ ಆಗಿದೆ ಅಂತಂದು ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥ. ಹೌದೌದು, ನಿಜ. ಈಗ ನೀವ್ ಹೇಳಿದ್ದೆ. ಸೊ ನನಗೆ ಸರ್ ಬೇಸಿಕಲಿ ಆ ಎಲಿಮೆಂಟ್ಸ್ ನ ಯೂಸ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಈಗ ನಾರ್ಮಲ್ ಆಗಿ ಒಂದು ಪಾತ್ರ ಬಂದು ಡೈಲಾಗ್ ಹೇಳುತ್ತೆ, ಕಿರ್ಚಾಡುತ್ತೆ, ಕೂತ್ಕೊಳ್ಳುತ್ತೆ, ಏನೋ ಮಾಡುತ್ತೆ ಅನ್ನೋಕ್ಕಿಂತ ಅಷ್ಟು ದೊಡ್ಡ ಪಾತ್ರ ಯೂಸ್ ಮಾಡೋ ಒಂದು ಚಿಕ್ಕ ಎಲಿಮೆಂಟು ಒಂದು 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 ಪ್ರಾಮಿನೆನ್ಸ್ ತಗೊಳುತ್ತೆ ಅಂದಾಗ, ಈಗ ನೀವೇ ಹೇಳಿದ್ರಿ ಸಿಗ್ನೇಚರ್ ಸೀನಲ್ಲಿ ಪೆನ್ನು ಒಂದು ವೆಪನ್ನೇ. ಸೊ ಗ್ರೇಟ್ನೆಸ್ ಅಗೇನ್ ಶಿವಣ್ಣ ಅದ್ ಮಾಡಿದ್ರಿಂದ ಅದು ವರ್ಕ್ ಆಯ್ತು. ಸೊ ಅವ್ರು ಹೇಳೋ ಡೈಲಾಗು ಎಂಡಲ್ಲಿ ನೀವು ಲಾಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲೂ ನೋಡಿದ್ರೆ ಈ ಕಡೆ ಗನ್ನದು ಎಡ್ಜು ಮತ್ತೆ ಮಚ್ಚು ಎರಡು ಒಂದಾಗುತ್ತೆ. ಈ ತರ ತುಂಬಾ ವಿಷಯಗಳು ವರ್ಕ್ ಮಾಡಿದ್ವಿ, ಅದು ವರ್ಕ್ ಆಯ್ತು. ಅದು ಖುಷಿ, ಜನರಿಗೆ ಅರ್ಥ ಆಯ್ತು ಅನ್ನೋದು ಒಂದು ಸಂತೋಷ. ನಿಮಗೆ ಸಿಕ್ಕಂತ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವ ಸೀಕ್ವೆನ್ಸ್ಗೆ ಯಾರಿಂದ ಅಂತಕ್ಕಂಥದ್ದು ಇಂಡಸ್ಟ್ರಿಯಲ್ಲಿ? ನನಗೆ ಸಿಕ್ಕಂತ ಬೆಸ್ಟ್ ಸರ್ ಇಂಡಸ್ಟ್ರಿಯವರು ನಮ್ಮ ಫ್ರೆಂಡ್ಸ್ ಚೆನ್ನಾಗಿದೆ ಅಂತಾರೆ. ಆ, ಈ ಸೀನ್ ಚೆನ್ನಾಗಿದೆ, ಆ ಸೀನ್ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ ಸರ್. ನನಗೆ ಇಂಡಸ್ಟ್ರಿ ಅವ್ರಿಗಿಂತ ನನಗೆ ಖುಷಿ ಆಗಿದ್ದು ಯಾರ್ಯಾರೋ ನಂಬರ್ ತಗೊಂಡು ನಾರ್ಮಲ್ ಆಡಿಯನ್ಸ್ ಸರ್ ನಾನು 3 ಸಲ ನೋಡಿದೆ 4 ಸಲ ನೋಡಿದ್ರೆ ಸಿನಿಮಾ ಆ ಸೀನ್ ಚೆನ್ನಾಗಿದೆ ಸರ್, ಯಾರೋ ಒಬ್ರು 10 ಪಾಯಿಂಟ್ ಲಿಸ್ಟ್ ಮಾಡಿ ಕಳ್ಸಿದ್ರು. ಯಾರೋ ಚಿಕ್ಕ ಚಿಕ್ಕ ಮಕ್ಕಳು ನನಗೆ ಆ ಕಣ್ ಸೀನ್ ಇಷ್ಟ, ಆ ಪೆನ್ ಸೀನ್ ಇಷ್ಟ, ಮತ್ತೆ ಕಾಲ್ ಮುಟ್ಸ್ಕೊಳ್ಳೋ ಸೀನ್ ಇಷ್ಟ. ಸೊ ಅನ್ನೋನ್ ಆಡಿಯನ್ಸ್ ಈ ತರ ಹೇಳಿದಾಗ ಅದು ನನಗೆ ದೊಡ್ಡ ಪ್ರಶಂಸೆ ಅನಿಸ್ತು. ಈಗ ಅಫ್ಕೋರ್ಸ್ ನನಗೆ ಪ್ರಶಾಂತ್ ಸರ್ ಫೋನ್ ಮಾಡಿದ್ರು, ಯಶ್ ಸರ್ ಮೆಸೇಜ್ ಮಾಡಿದ್ರು, ತುಂಬಾ ಜನ ರಿಷಬ್ ಸರ್ ಟ್ವೀಟ್ ಮಾಡಿದ್ರು, ಯೋಗರಾಜ್ ಭಟ್ ಸರ್ ಟ್ವೀಟ್ ಮಾಡಿದ್ರು, ಡಾಲಿ ಧನಂಜಯ ಅವ್ರ ಸಿನಿಮಾ ನೋಡಿ ಇದು ಮಾಡಿದ್ರು. ತುಂಬಾ ಇಂಡಸ್ಟ್ರಿ ಅವರು ತುಂಬಾ ಜನ ಫೋನ್ ಮಾಡಿದ್ರು. ಇಂಡಸ್ಟ್ರಿ ಅವ್ರ ಕಡೆ ಒಂದು ಒಂದು ಖುಷಿ ಆದ್ರೆ ನನಗೆ ಇಂಡಸ್ಟ್ರಿ ಅವ್ರು ಯಾವತ್ತೂ ಸಪೋರ್ಟ್ ಇದ್ದೇ ಇರುತ್ತೆ. ನಮ್ಮಿಂದ ಇಂಡಸ್ಟ್ರಿಗೆ ಏನೋ ಒಂದು ಮಾಡ್ಬೇಕು ಅಂತ ನಮಗೂ ಒಂದು ಆಲೋಚನೆ ಇರುತ್ತೆ. ಬಟ್ ನನಗೆ ಆಡಿಯನ್ಸ್ ರಿಯಾಕ್ಟ್ ಆಗ್ತಾ ಇರೋದು ನನಗೆ ತುಂಬಾ ಖುಷಿ. ಒಬ್ಬ ಕ್ಯಾಮ್ರಾಮನ್ ಆಗಬೇಕು ಅಂತ ಬಂದವರು ನೀವು, ಒಬ್ಬ ರೈಟರ್ ಆಗ್ತೀರಾ, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ತೀರಾ ಪ್ರಶಾಂತ್ ನೀಲ್ ಅವರ ಉಗ್ರಂ ಸಿನಿಮಾ ಮೂಲಕ. ಸೊ ಪ್ರಶಾಂತ್ ನೀಲ್ ಸರ್ ಸಿನಿಮಾ ನೋಡಿದಾರಾ ಅಥವಾ ನೋಡ್ತಾರಂತ? ಯಶ್ ಅವರು ಸಿನಿಮಾ ನೋಡಿದಾರಾ ಅಥವಾ ನೋಡ್ತಾರಂತ? ನೋಡಿದ್ರೆ ಏನ್ ಹೇಳಿದ್ರು? ಯಶ್ ಸರ್ ಬಾಂಬೆ ಅಲ್ಲಿದ್ದಾರೆ, ಟಾಕ್ಸಿಕ್ ಸಿನಿಮಾದಲ್ಲಿದ್ದಾರೆ, ಬಂದು ನೋಡ್ತಾರೆ. ಅವ್ರು ಮೋಸ್ಟ್ಲಿ ಬಗೀರಾ ಬೈರತಿ ರಣಗಳು ಎರಡು ನೋಡ್ತೀನಿ ಅಂದ್ರು. ಸೊ ಅವರು ಡಿಸೆಂಬರ್ವರೆಗೂ ಶೂಟ್ ಇದೆ ಅವ್ರದ್ದು, ಬಂದು ನೋಡ್ತಾರೆ. ಪ್ರಶಾಂತ್ ಸರ್ ಮೋಸ್ಟ್ಲಿ 20th ಮೇಲೆ ನೋಡ್ತೀನಿ ಅಂತ ಇದ್ರು. ಸೊ ಖುಷಿ ಪಟ್ರು, ತುಂಬಾ ಚೆನ್ನಾಗಿದೆ ಕಣ ರಿಪೋರ್ಟು, ಖುಷಿ ಆಗುತ್ತೆ, ಲಾಂಗ್ ಗ್ಯಾಪಲ್ಲಿ ಬಂದ್ರು ಚೆನ್ನಾಗಿ ಬಂದಿದ್ಯಾ ಅಂತ. ತುಂಬಾ ಖುಷಿ ಆಯ್ತು. ರುಕ್ಮಿಣಿ ವಸಂತ್ ಅವ್ರ ಮೇಲೆ ಒಂದು ಅಪವಾದ ಇದೆ, ಯಾವ ಹೀರೋಗೂ ಸಿಗಲ್ಲಪ್ಪ ಈ ನಟಿಮಣಿ ಅಂತ. ನೀವು ಹಂಗೆ ಮಾಡ್ಬಿಟ್ಟಿದ್ದೀರಾ. ಇದ್ರ ಬಗ್ಗೆ ಇದು ಕೋಇನ್ಸಿಡೆಂಟ್ ಆಗಿ ಆಗಿದ್ದ ಅಥವಾ ಕತೆ ಆ ಥರ ಡಿಮ್ಯಾಂಡ್ ಮಾಡ್ತಾ ಹೇಗೆ ಅಂತ? ಇಲ್ಲ, 100% ಕತೆ ಡಿಮ್ಯಾಂಡ್ ಮಾಡ್ತೀವಿ. ಏನಕ್ಕಂದ್ರೆ ಮಫ್ತಿಯಲ್ಲಿ ನಾವು ಆ, ಶಿವಣ್ಣನ ಶಿವಣ್ಣನಿಗೆ ಜೋಡಿ ತೋರ್ಸೇ ಇಲ್ಲ. ಬಟ್ ಈಗ ಪ್ರೀಕ್ವೆಲ್ ಅಲ್ಲಿ ತೋರಿಸ್ಬೇಕಾದ್ರೆ ಹಂಗೆ ತೋರ್ಸಕ್ಕೂ ಆಗಲ್ಲ. ಬಟ್ ಯಾರೋ ಹೀರೋಯಿನ್ ಇರಬೇಕು, ಯಾಕೆ ಅವಳು ಹೋದ್ಲು ಶಿವಣ್ಣ ಇಂದ ಆಚೆ ಅನ್ನೋದು ಖಂಡಿತ ಕತೆ ಡಿಮ್ಯಾಂಡ್ ಮಾಡಿದ ವಿಷಯ. ಮತ್ತೆ ಆ ಕತೆಗೆ ಹೀರೋಯಿನ್ನು ರುಕ್ಮಿಣಿ ವಸಂತ್ ಅವರು ಬುಕ್ ಓದೋ ಒಂದು ಕಲ್ಚರು, ಮತ್ತೆ ಅವರು ಡಾಕ್ಟ್ರು. ಸೊ ಅವರು ಮಫ್ತಿಯಲ್ಲಿ ಶಿವಣ್ಣ ಓದೋ ರಾಮಾಯಣನ ಆ ಹುಡುಗಿ ಕೊಟ್ಟಿರ್ತಾಳೆ ಅನ್ನೋದು ಒಂದು ಕನೆಕ್ಟಿಂಗ್ ಪಾಯಿಂಟ್ ರೌಂಡ್ ಆಫ್ ಎಂಡಲ್ಲಿ ಆಗಿದೆ ಅದು. ನಿಮಗೆ ಆಸ್ ಅ ರೈಟರ್ ಆಗಿ ನಿಮಗೆ ಪರ್ಸ್ನಲಿ ಇಷ್ಟ ಆದಂಥ ಡೈಲಾಗ್ ಯಾವುದು ಅಂತ? ಸುಮಾರು ಡೈಲಾಗ್ಗಳನ್ನ ನಾನು ಪರ್ಸ್ನಲಿ ನೋಟ್ ಮಾಡಿ ಇಟ್ಕೊಂಡೆ, ನಂಗೆ ತುಂಬ ಇಷ್ಟ ಆಯಿತು ಕೆಲವೆಲ್ಲನೂ. ಆ, ನೀವು ಆರಿಸ್ಕೊಂಡಿದ್ದು ಒಂದು ಆದರೆ ನಿಮ್ಮನ್ನು ಆವರಿಸ್ಕೊಂಡಿದ್ದು ಮತ್ತೊಂದು ಅಂತ ಹೇಳ್ತಾರೆ ರುಕ್ಮಿಣಿ ವಸಂತ್. ಮತ್ತೊಂದು ನೀವು ನೀರಿಗೆ ಬಿದ್ದಿದ್ರ ಈಜ್ಕೊಂಡು ಹೊರಗಡೆ ಬರ್ತೀರಾ ಅಂದ್ಕೊಂಡ್ರೆ ನೀವು ಬಿದ್ದಿರೋದು ರಕ್ತದೊಳಗಡೆ, ಅದು ಹೆಪ್ಪುಗಟ್ಬಿಟ್ಟಿದೆ, ನಿಮ್ಮನ್ನು ಹೊರಗಡೆ ಬರೋಕ್ಕೆ ಬಿಡ್ತಿಲ್ಲ ಅನ್ನೋದು. ಇವೆಲ್ಲ ತುಂಬ ಮೀನಿಂಗ್ ಕೊಡುವಂತಹ ಡೈಲಾಗ್ಸು. ಆ ಡೈಲಾಗ್ಗಳು ಹುಟ್ಕೊಂಡಿದ್ದೇಗೆ? ನಿಮ್ಗೆ ಇಷ್ಟವಾದಂಥ ಡೈಲಾಗ್ ಯಾವುದು? ಅಂದ್ರೆ ನನಗೆ
ನಾವು ಬರ್ದಿರೋದ್ರಿಂದ ಎಲ್ಲ ಇಷ್ಟಪಟ್ಟೆ ಬರ್ದಿರ್ತೀವಿ. ಅಂದ್ರೆ ಫಿಲ್ಟರ್ ಮಾಡಿ ಬರಿತೀವಿ. ನೀವು ಹೇಳ್ದಂಗೆ ಒಂದು ಸೀನ್‌ಗೆ ಸುಮ್ನೆ ಡೈಲಾಗ್ ಹೇಳಕ್ಕಿಂತ ನೀವು ನನಗೆ ತುಂಬಾ ಖುಷಿ ಆಗ್ತಾ ಇರೋದಂದ್ರೆ ನೀವು ನೋಟ್ ಮಾಡಿ ಹೇಳ್ತಾ ಇರೋದು. ಅಂದ್ರೆ ಒಬ್ಬ ಹೀರೋಯಿನ್ ಬಂದು ಒಂದ್ ಡೈಲಾಗ್ ಹೇಳಿದ್ರುನು ಫಸ್ಟ್ ಸೀನ್ ಆಫ್ ದ ಸಿನಿಮಾ ಇಂದ ಆ ಡೈಲಾಗ್ ಕನೆಕ್ಟ್ ಆಗ್ಬೇಕು. ಅಂದ್ರೆ ಅವಳು ನೋಡ್ತಾಳೆ ಇವ್ನು ಚೇಂಜ್ ಆಗು ಅಂತ ಹೇಳಿರ್ತಾಳೆ. ಚೇಂಜ್ ಆಗಲ್ಲ ಅವಳು. ಹೀರೋ ಚೇಂಜ್ ಆಗಕ್ಕಾಗಲ್ಲ. ಯಾಕಂದ್ರೆ ಪರಿಸ್ಥಿತಿಗಳು ಬಿಡಲ್ಲ. ಸೊ ಲಾಸ್ಟ್ ಅಲ್ಲಿ ಬಂದು ಆ ಡೈಲಾಗ್ ಹೇಳ್ತಾಳೆ, ನೀರಿಗೆ ಬಿದ್ದಿದ್ಯಾ, ಆ, ಆಚೆ ಬರ್ತೀಯ ಅನ್ಕೊಂಡ್ರೆ ಬಟ್ ನೀನ್ ಬಿದ್ದಿರೋದು ರಕ್ತದ ಕಡಲಲ್ಲಿ ಹೆಪ್ಪು ಕಟ್ಟೋಗಿದೆ, ನೀನ್ ಬರಕ್ಕಾಗಲ್ಲ. ಅದಕ್ಕೆ ಇಬ್ಬರು ದಾರಿಗಳು ಬೇರೆ ಬೇರೆ ಆದಾಗ ಪ್ರಯಾಣ ಒಂದೇ ಕಡೆ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. So ನನಗೆ ತುಂಬಾ ಇಷ್ಟವಾದ ಡೈಲಾಗು ಗೋಪಾಲ್ ದೇಶಪಾಂಡೆಗೆ ಶಿವಣ್ಣ ಒಂದು ಡೈಲಾಗ್ ಹೊಡಿತಾರೆ. ಅಂದ್ರೆ ಅವ್ನು ಚೀಟ್ ಮಾಡಿದಾಗ, ನಾನು ಮಾಡೋ ಪ್ರತಿ ಕೆಲಸದಲ್ಲೂ ನೀನ್ ನನ್ನ ಹಿಂದೆ ಇದೆಯಾ ಅನ್ಕೊಂಡಿದ್ದೆ, ಆದ್ರೆ ನೀನ್ ತುಂಬಾ ಹಿಂದೆ ಇದೆಯಾ ಅಂತ. ಸೊ ಅದರಲ್ಲಿ ಒಂದೇ ಡೈಲಾಗೆ ಅದು, ಅದು ತುಂಬಾ ಮೀನಿಂಗ್ ಇದೆ. ಅದು ಸೇಮ್ ಡೈಲಾಗ್ ರಿಪೀಟ್ ಆದ್ರೂ ಅರ್ಥ ಬೇರೆ ಬೇರೆ ಇದೆ, ಕಾಂಟ್ರಾಸ್ಟ್ ಆಗಿದೆ. ಸೊ ಅದು ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೊಡೆಯೋ ಡೈಲಾಗ್. ಸೊ ಇಡೀ ಮಣ್ಣೆ ನಿನ್ ಕೈಯಲ್ಲಿ 2 ನಿಮಿಷ ಇಡಕ್ ಬಿಡ್ಲಿಲ್ಲ, ಇನ್ ಇಡೀ ರೋಣಾಪುರ ಬಿಡ್ತೀನ ಅಂತ. ಸೊ ಅಂದ್ರೆ ಒಂದು ಡೈಲಾಗ್ ಹಿಂದೆ ಒಂದು ಇಷ್ಟು ದೊಡ್ಡ ಕತೆ ಇರುತ್ತೆ. ನೀವು ಆ ಡೈಲಾಗ್ನ ಡಿಸ್ಕ್ಲೋಸ್ ಮಾಡ್ಕೊಂಡು ಬರ್ಕೊಂಡು ಹೋದ್ರೆ 3 ಪೇಜ್ ಕತೆ ಬರೀಬೋದು. ನನಗೆ ಆ ಥರ ಬರೆಯೋದು ಅಂದ್ರೆ ಇಷ್ಟ ಆಕ್ಚುಲಿ. ಇನ್ನು ಈ ಸಿನಿಮಾದಲ್ಲಿ ಸಣ್ಣ ಸಣ್ಣ ಪಾತ್ರಗಳು ಕೂಡ ಅದರದೇ ಆದಂಥ ವೆಯ್ಟೇಜ್ ಇದೆ. ನೀವು ಹೇಳ್ದಂಗೆ ಟಗರು ಸಿನಿಮಾದಲ್ಲಿ ಈ ಶಿವಣ್ಣ ಅವ್ರಿಗೆ ಈಕ್ವಲ್ ವೆಯ್ಟೇಜ್ ಇರತಕ್ಕಂಥ ಸಾಕಷ್ಟು ಪಾತ್ರಗಳಿತ್ತು. ಅದೇ ಥರ ಇಲ್ಲಿ ಒಂದು ಸ್ಮಾಲ್ ಅಪಿಯರೆನ್ಸ್ ಆದರೂ ಕೂಡ ಪ್ರತಾಪ್ ನಾರಾಯಣ್ ಅವ್ರಿಗೆ ಅವ್ರ ಕರಿಯರ್ಗೆ ಒಂದು ಮೈಲ್ ಸ್ಟೋನ್ ಸಿನಿಮಾ ಆಗಿ ನಿಲ್ಲುತ್ತೆ ಇದು. ಸೊ ಖಡಕ್ ಪೊಲೀಸ್ ಆಫೀಸರ್ ರೋಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಪಾತ್ರ ಉಟ್ಕೊಂಡಿದ್ದೆ ಈಗ. ಅಂದ್ರೆ ಅವ್ರ ಪಾತ್ರ ಆ, ಪ್ರತಾಪ್ ನಾರಾಯಣ ಅಂತ ಫಸ್ಟ್ ಇರ್ಲಿಲ್ಲ, ಪಾತ್ರ ಇತ್ತು. ಅಂದ್ರೆ ಶಿವಣ್ಣ ಊರಲ್ಲಿ ಇರಲ್ಲ, ತಂಗಿನ ಅರೆಸ್ಟ್ ಮಾಡ್ಕೊಂಡ್ ಬಂದಿರ್ತಾರೆ, ಯಾವನ ಮೇಲೆ FIR ಫೈಲ್ ಆಗುತ್ತೆ. ಸೊ ಆ ಸೀನೇ ತುಂಬಾ ಬರಿಬೇಕಾದ್ರೆ ಎಕ್ಸೈಟ್ಮೆಂಟ್ ಇತ್ತು. ಈ ಪಾತ್ರಕ್ಕೆ ಯಾರೋ ಏಜ್ಡ್ ಅವ್ರನ್ನ ಹಾಕ್ಬಿಟ್ರೆ ಅವ್ನ ಬಿಹೇವಿಯರ್ ಕಾಮನ್ ಆಗ್ಬಿಡುತ್ತೆ. ಯಾಕಂದ್ರೆ ಈಗ ರಾಹುಲ್ ಬೋಸು ಅದೇ ಏಜ್ ಗ್ರೂಪ್ ಇದೆ, ಅವಿನಾಶ್ ಅವರು ಏಜ್ ಗ್ರೂಪ್ ಇದೆ, ಪಕ್ಕದಲ್ಲಿ ಗೋಪಾಲ್ ದೇಶಪಾಂಡೆ ಒಂದು ಲೆವೆಲ್ಗೆ ಏಜ್, ಸ್ವಲ್ಪ ಹೆಂಗಾಗಿರ್ಬೇಕು ಎಲ್ಲಾ ಪಾತ್ರಗಳು. ಒಂದು ಫ್ರೇಮ್ ಇಟ್ಟಾಗ ಆಲ್ ಕೈಂಡ್ ಆಫ್ ಏಜ್ ಗ್ರೂಪ್ ಕಾಣಿಸ್ಬೇಕು. ಮತ್ತೆ ಒಂದು ಪೊಲೀಸ್ ಆಫೀಸರು ಹೆಂಗಾಗಿ ಯೂನಿಫಾರ್ಮ್ ಹಾಕೊಂಡು ಒಂದು ಜಾಗಕ್ಕೆ ಬಂದಾಗ ಆ ಒಂದು ಆಟಿಟ್ಯೂಡ್ ಬೇರೆ ತರ ಇರುತ್ತೆ. ಅವನಿಗೆ ಅಂದ್ರೆ ಅಲ್ಲಿರೋ ಒಬ್ಬ ಗ್ಯಾಂಗ್ಸ್ಟರ್ ಆಗ್ಲಿ, ಅಲ್ಲಿರೋ ಒಂದು ಪಾತ್ರದ ಪವರ್ಫುಲ್ನೆಸ್ ಏನು ಅಂತ ಅವನಿಗಿನ್ನೂ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಸೊ ಅವನು ಇನ್ನೊಬ್ರ ಕಡೆ ತೂಗಿ ಅವನ ಮೇಲೆ ಒಂದು ರಿಯಾಕ್ಟ್ ಆದಾಗ ಆ ಥರದೊಂದು ಬೇಕಿತ್ತು. ಸೊ ಅದು ಪ್ರತಾಪ್ ನಾರಾಯಣ್ ಅವರು ಇಲ್ಲಿ ಬಂದಾಗ ಶೇವ್ ಮಾಡಿ ಆ ಮೀಸೆ ಗೆಟಪ್ಪು ಹೇರ್ ಸ್ಟೈಲ್ ಎಲ್ಲ ನೋಡಿ, ಆ ಕಣ್ಣು ಅದು ನೋಡಿದಾಗ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅನಿಸ್ತು. ಸೊ ಆ ಹರಿದಾಸ್ ಕೋಲೆ ಅನ್ನೋ ಪಾತ್ರಕ್ಕೆ ಪ್ರತಾಪ್ ನಾರಾಯಣ್ ಕಾಸ್ಟಿಂಗ್ ಆದ್ರು. ಆ, ಇನ್ನು ಸಿನಿಮಾದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೀವು ಎಲ್ಲೂ ಮಿಸ್ ಆಗ್ದಿರ ನೋಡ್ಕೊಂಡಿದ್ದೀರಾ. ಅದ್ರಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದ್ದೆ ಅಂತಂದ್ರೆ ವಿಲನ್ ಸಾಯೋವಾಗ ಎಗೈನ್ ಅದು ಸ್ಟೀಲ್ ಕಂಬಿನೇ ಚುಚ್ಚಿ ಸಾಯುವಂಥದ್ದು. ಅವರು ಸ್ಟೀಲ್ ಕಂಪ್ನಿಗೆ ಹೆಸರುವಾಸಿಯಾಗಿರ್ತಾರೆ. ಸೊ ಎಗೈನ್ ಅವ್ರ ಸಾವು ಕೂಡ ಆ ಸ್ಟೀಲ್ ಕಂಬಿಯಿಂದನೇ ಆಗುತ್ತೆ ಅಂತಕ್ಕಂಥದ್ದು. ಶಿವಣ್ಣ ಅವ್ರು ಹಿಂಗೆ ಇದು ಮಾಡಿದಾಗ 2 ಕಂಬಿ ಹಿಂಗೆ ಚುಚ್ಕೊಳ್ಳುತ್ತೆ ಅವ್ರ ಬಾಡಿಗೆ. ಸೊ ಅದು ನಿಮ್ಗೆ ಸಿನಿಮಾ ಮೇಲೆ ಇರೋ ಒಂದು ಪ್ರೀತಿ, ಅವೆಲ್ಲ ಅಬ್ಸರ್ವ್ ಮಾಡ್ತಿರಲ್ಲ, ಅವೆಲ್ಲ ನಮ್ಗೆ ಸ್ಫೂರ್ತಿ ತುಂಬುತ್ತೆ. ನೆಕ್ಸ್ಟ್ ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳು, ಚಿಕ್ಕ ಚಿಕ್ಕ ನಾವು ದೊಡ್ಡದಾಗುತ್ತೆ, ದೊಡ್ಡದಾಗುತ್ತೆ ಈ ಪಾತ್ರ ಅನ್ನೋದು, ಆ, ಇದು ಒಂದು ಪಾತ್ರವಾಗಿ ಬಿಹೇವ್ ಮಾಡುತ್ತೆ ಅಂತ ಬರಿತೀವಿ. ಸೊ ಅದನ್ನ ನೀವು ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದಾಗ ಅದು ನಮ್ಗೆ ಖುಷಿ ಆಗುತ್ತೆ. ನೆಕ್ಸ್ಟ್ ಈ ತರ ಅದನ್ನ ಪಾಯಿಂಟ್ ಔಟ್ ಮಾಡಬೇಕು ಅಂತ ನಿಜ. ಯಾಕಂದ್ರೆ ನೀ ಯಾವ್ದೋ ಒಂದು ಸೀನಲ್ಲಿ ಸಾಂಗಲ್ಲಿ ನೋಡಿದಾಗ BR ಸ್ಟೀಲ್ಸ್ ಅಂತ ಇರುತ್ತೆ, ಬೈರತಿ ರಣಗಲ್ ಸ್ಟೀಲ್ಸ್ ನ ಅವ್ನು ನೋಡ್ತಾನೆ. ಅದನ್ನ ಅಂದ್ರೆ ಅವ್ನ ಬೆಳವಣಿಗೆ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಅವ್ನಿಗೆ ಹಿಡಿಸಲ್ಲ. ಅಲ್ಲೆಲ್ಲೋ ಗುಜರಿಯಲ್ಲಿ ಇರ್ತಾರೆ ಶಿವಣ್ಣ, ಸ್ಕ್ರಾಪ್ ಯಾರ್ಡ್ ಅಲ್ಲಿ ಇರ್ತಾರೆ. ಸ್ಕ್ರಾಪ್ ಯಾರ್ಡ್ ಇಂದ ನೆಕ್ಸ್ಟ್ ಲೆವೆಲ್ಗೆ ಬೆಳಿತಾರೆ. ಬಟ್ ಅವ್ನ್ ಸಾವು ನೆಕ್ಸ್ಟ್ ಅದೇ ಸ್ಕ್ರಾಪ್ ಯಾರ್ಡ್ ಅಲ್ಲಿ, ಅದು ಸೆಕೆಂಡ್ ಹ್ಯಾಂಡ್ ಗುಜರಿ ರಾಡ್ ಅಲ್ಲಿ ಚುಚ್ಚಿ ಅವನು ಸಾಯೋದು ಅನ್ನೋದು ಮುಕ್ತಾಯ. ಅಂದ್ರೆ ಇವ್ನ್ ಟಾಪ್ ಅಲ್ಲಿ ಬೆಳಿಬೇಕು ಅನ್ಕೊಂಡಿದ್ದ, ಬಟ್ ಅವ್ನ ಜೀವನ ನೋಡಿದ್ರೆ ಸ್ಕ್ರಾಪ್ ಯಾರ್ಡ್ ಅಲ್ಲಿ ಎಂಡ್ ಆಯ್ತು ಅಂತ. ಸೊ ಇಲ್ಲಿ ಇವನ್ ಜೀವನ ಎಲ್ಲಿ ಶುರು ಆಯ್ತೋ ಅವನ ಜೀವನ ಅಲ್ಲಿ ಮುಕ್ತಾಯ ಆಯ್ತು ಅನ್ನೋದು. ಸೂಪರ್. ಮತ್ತೊಂದು ವಿಚಾರ ನಾನು ಹೈಲೈಟ್ ಮಾಡಲೇಬೇಕು. ಗೋಪಾಲ್ ದೇಶಪಾಂಡೆ ಅಂತಕ್ಕಂಥ ಒಬ್ಬ ಆ, ಅಪ್ರತಿಮ ಕಲಾವಿದ ಈ ಸಿನಿಮಾದಲ್ಲಿ ಅವ್ರ ಸ್ಕ್ರೀನ್ ಸ್ಪೇಸ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ನನಗೆ ಪರ್ಸ್ನಲಿ ಅನಿಸ್ದಂಗೆ ಆಫ್ಟರ್ ಅಚ್ಯುತ್ ಸರ್ ನಮ್ಮ ಕನ್ನಡಕ್ಕೆ ಆ ಥರದ ಒಂದು ವೆಯ್ಟೇಜ್ ಕೊಡುವಂತಹ ಒಬ್ಬ ಕಲಾವಿದ ಅಂತಂದರೆ ಗೋಪಾಲ್ ದೇಶಪಾಂಡೆ ಅವರು. ಶಿವಣ್ಣ ಅವರು ಪ್ರತಿ ಸಂದರ್ಶನದಲ್ಲೂ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಪರ್ಟಿಕ್ಯುಲರ್ಲಿ ಅವ್ರ ಹೆಸರನ್ನ ಸ್ಟ್ರೆಸ್ ಮಾಡಿ ಹೇಳ್ತಾರೆ, ನನಗೆ ತುಂಬ ಇಷ್ಟವಾದಂಥ ಕಲಾವಿದ ಅಂತ. ಅವರು ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಲಿಟ್ರಲಿ ಅವ್ರಿಗೆ ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬುವಂಥ ಕಾರ್ಯ ಮಾಡ್ತಾರೆ. ಈ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಹೌದು. ಅಂದ್ರೆ ಎಸ್ಪೆಷಲಿ ಶಿವಣ್ಣನ ಜೊತೆ ಒಂದು ಪಾತ್ರ ಇರಬೇಕು, ತುಂಬಾ ನಂಬಿಕೆ ಆಗಿರ್ಬೇಕು. ಎಲ್ಲೂ ಆಡಿಯನ್ಸ್ಗೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಡೌಟ್ ಬರಬಾರ್ದು ಇವನ್ ಕೆಟ್ಟವನು ಅಂತ.
ಸೊ ಅದು ಅದೊಂದೇ ರೀಸನ್ಗೆ ಗೋಪಾಲ್ ದೇಶಪಾಂಡೆ ಸರ್ನ ಸೆಲೆಕ್ಟ್ ಮಾಡಿದ್ದು. ನೀವು ಗೋಪಾಲ್ ದೇಶಪಾಂಡೆನ ಆ ಥರ ನೋಡೋಕ್ಕೆ ಆಗಲ್ಲ. ಅವರು ಶಿವಣ್ಣ ಹೇಳ್ದಂಗೆ ಪ್ರತಿ ಸಲ ಸ್ವಲ್ಪ ಅಂದರೆ ಭಯಪಟ್ಟು ಇಂಟ್ರೆಸ್ಟಿಂದ ಒಂದು ಪಾತ್ರನ ನಾನು ಚೆನ್ನಾಗಿ ಮಾಡ್ತೀನ ಸರ್, ಚೆನ್ನಾಗಿ ಮಾಡಿದ್ದೀನ ಸರ್, ಓಕೆನಾ ಸರ್ ಅಂತ ಒಂದು ಜೂನಿಯರ್ ಆರ್ಟಿಸ್ಟ್ ಥರ ಪಾಪ ಎಲ್ಲೋ ಒಂದು ಕಡೆ ನಿಂತಿರ್ತಾರೆ. ಅವರು 7 o'clock ಅಂದರೆ 7 o'clock ಬಂದು ಇರ್ತಾರೆ. ಅಂದರೆ ಅದು ತುಂಬ ಏನು ಡಿಮ್ಯಾಂಡ್ ಮಾಡಲ್ಲ. ಕ್ಯಾರವಾನ್ ಆಗಲಿ, ಚೇರ್ ಆಗಲಿ, ಅವ್ರಿಗೆ ಯಾರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೇ ಸಾಕು ಅಂತ ಅವ್ರು ಅನ್ಕೊಳ್ಳೋ ಕ್ಯಾರೆಕ್ಟರ್ ಅದು. ತುಂಬ ಖುಷಿ ಆಗುತ್ತೆ. ಅಷ್ಟು ಒಳ್ಳೆ ಉತ್ತಮ ನಟ, ಅಷ್ಟು ಸಿಂಪಲ್ ಆಗಿರೋದು. ಮತ್ತೆ ಆ ಶಿವಣ್ಣನ ಜೊತೆ ಅವ್ರಿಗೆ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಸಲ ಹೇಳ್ತಾ ಇದ್ರು, ನನ್ನ ಅದೃಷ್ಟ ಸರ್, ನನ್ನ ಅದೃಷ್ಟ ಸರ್ ಅಂತ. ಬಟ್ ಐ ಥಿಂಕ್ ನೀವು ಹೇಳ್ದಂಗೆ ಒಳ್ಳೆ ಸ್ಕೋರ್ ಮಾಡಿದ್ದಾರೆ, ತುಂಬಾ ಒಳ್ಳೆ ನಟ. ನನಗೂ ಇನ್ನೂ ಅವ್ರನ್ನ ಬೇರೆ ಸಿನಿಮಾಗಳಲ್ಲೂ ಕಾಸ್ಟ್ ಮಾಡ್ಬೇಕಂತ 100% ಮನಸ್ಸಲ್ಲಿದೆ. ಅದು ಮಾಡ್ಬೇಕು ಫ್ಯೂಚರಲ್ಲಿ. ಕ್ಲೈಮ್ಯಾಕ್ಸ್ಗೂ ಬಿಫೋರ್ ಒಂದು ಸೀನ್ ಬರುತ್ತೆ. ಆ ಸೀನಿಂದಾನೇ ಶಿವಣ್ಣ ಅವರು ಬೈರ್ತಿ ರಣಗಲ್ಲಾಗಿ ಅವರ ರೌದ್ರಾವತಾರಕ್ಕೆ ಬದಲಾಗೋದು. ಆ ಸೀನು ಎಲಿವೇಶನ್ ತುಂಬ ಚೆನ್ನಾಗಿದೆ. ನಮ್ಮ ಸುದ್ದಿವಾಹಿನಿಗಳಲ್ಲೇ ಕೆಲಸ ಮಾಡ್ತಕ್ಕಂಥ ಒಬ್ಬ ಸುದ್ದಿ ನಿರೂಪಕಿಯಾಗಿದ್ದಂಥವರು, ಅವರ ಮಗಳು, ಆ ಸಣ್ಣ ಮಗು, ಒಂದೊಳ್ಳೆ ಬ್ಯೂಟಿಫುಲ್ ರೋಲ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಒಂದು ಶೂಟೌಟ್ ನಡೆಯುತ್ತೆ, ಹೆಸರುಗಳನ್ನ ಓದಿಸ್ತಕ್ಕಂಥದ್ದೊಂದು ಇದು. ಆ ಸೀನ್ ಹೇಗೆ ಉಟ್ಕೊಂತು? ಅದೇ ಅಗೈನ್ ಸರ್, ಅಂದರೆ ಈಗ ನಾರ್ಮಲ್ ಆಗಿ ಒಬ್ಬ ವಿಲನ್ ಬಂದು 100 ಜನನ ಸಾಯಿಸ್ಬೇಕು, ಇಲ್ಲ ಎವಿಡೆನ್ಸ್ನ ಕ್ಲಿಯರ್ ಮಾಡಬೇಕು. ಅದು ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ ಇವ್ನು ಹೋಗಿ ಅವ್ರನ್ನ ಸಾಯಿಸ್ಬಿಡು ಅಂತ ಹೇಳಲ್ಲ. ಅವ್ನು ಬಂದು ಡೈರೆಕ್ಟ್ ಆಗಿ ಸಾಯಿಸ್ಬಿಡಲ್ಲ. ಅದೊಂದು ಆ ಓಪನ್ ಮಾಡೋ ವಿಧಾನನೇ ಒಂದು ಕೇಸ್ ಒಂದು ಪ್ರಾಬ್ಲಮ್ ಇದೆ, ಇನ್ನೊಬ್ಬ ಘಟ್ಟ ಅಂತ ಕ್ಯಾರೆಕ್ಟರ್ ಬರ್ತಾನೆ, ನಿಮ್ಗೆ ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಈ ಕೇಸ್ ನಾನು ವಾದ ಮಾಡ್ತೀನಿ ಅಂತಾನೆ. ಏನ್ ಮಾಡ್ತಾನೆ ಅಂತ ಹೇಳಲ್ಲ, ಸಡನ್ ಆಗಿ ಗೇಟ್ ಹೊಡಿತಾನೆ, ಜಸ್ಟಿಸ್ ರಾಡ್ ಕೆಳಗಡೆ ಬೀಳುತ್ತೆ, ತುಂಬಾ ಜನ ಬರ್ತಾರೆ, ಎಲ್ಲರನ್ನೂ ಹೊಡಿತಾರೆ. ಹೊಡೆದು ಹೋಗ್ಬಿಟ್ಟಿದ್ರೆ ಅದು ಮೈ ಬಿ ಕಾಮನ್ ಆಗ್ಬಿಡೋದು ಸೀನ್. ಆ ಅದ್ರ ಮಧ್ಯೆ ಒಂದು ಚಿಕ್ಕ ಮಗು, ಅವ್ನಿಗೆ ಇಂಗ್ಲೀಷ್ ಬರಲ್ಲ ಓದಕ್ಕೆ, ಆ ಮಗುಗೆ ಸ್ಲೇಟ್ ಶಿವಣ್ಣನೇ ಕೊಟ್ಟಿರ್ತಾರೆ, ಅದರಲ್ಲಿ ಇಂಗ್ಲೀಷ್ ಬರ್ದ್ಕೊಂಡಿರುತ್ತೆ ಆ ಮಗು. ಆ ಮಗುನ ಟಾರ್ಗೆಟ್ ಮಾಡಿ ಕಷ್ಟಪಟ್ಟು ಆ ಹುಡುಗಿ ಕೈಯಲ್ಲಿ ಓದಿಸಿ, ಆ ಮಗು ಅವ್ರ ಅಪ್ಪ ಕ್ಯಾರೆಕ್ಟರ್ನ, ಅವ್ರ ಅಪ್ಪದ ಹೆಸರನ್ನ, ಅಂದ್ರೆ ಆ ಮಗು ಅವ್ರ ಅಪ್ಪನ ಎಷ್ಟು ಇಷ್ಟಪಡ್ತಾ ಇದೆ ಅನ್ನೋದು ನಾವು ಪ್ರೀವಿಯಸ್ ಸೀನಲ್ಲಿ ಒಂದು ಲೀಡಲ್ಲಿ ಹಾಕಿರ್ತೀವಿ. ಸೊ ಆ ಚಿಕ್ಕ ಚಿಕ್ಕ ಎಮೋಷನ್ಸ್ ಕಾಯಿನ್ ಆಗಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಮತ್ತೆ ಆ ಮಗುನ ಈ ಮಗುನ ಸಾಯಿಸಿದ್ಮೇಲೆ ಇಂಥವನು ಉಳಿಬಾರ್ದು, ಘಟ್ಟ ಅನ್ನೋ ಕ್ಯಾರೆಕ್ಟರ್ ಉಳಿಬಾರ್ದು ಅನ್ನೋದು ಮನಸ್ಸಿಗೆ, ಆಡಿಯನ್ಸ್ಗೆ ಫಸ್ಟ್ ಅನ್ಸ್ಬಿಡುತ್ತೆ. ಅದಾಗಲೇ ಇಂಟರ್ವಲ್ ಬ್ಯಾಂಗ್ ವರ್ಕ್ ಆಯ್ತು ಅಂತ ನನ್ನ ಫೀಲಿಂಗ್. ಸೊ ಎಮೋಷ್ನಲಿ ಆ ಹುಡುಗಿನೂ ತುಂಬಾ ಚೆನ್ನಾಗಿ ಮಾಡಿದೆ. ಆ ತಾಯಿ ಮಗು ಇಬ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನು 4-5 ಕ್ವಶನ್ ಅಷ್ಟೇ, ಬೇಗ ಮುಗಿಸ್ತೀನಿ. ಸಿನಿಮಾದಲ್ಲಿ ಮತ್ತೊಂದು ಹೈಲೈಟ್ ಅಂತಂದ್ರೆ ಐ ವಿಟ್ನೆಸ್. ಶಿವಣ್ಣ ಐ ವಿಟ್ನೆಸ್ ಕೇಳಿದ್ರಲ್ಲ, ತಗೊಳ್ಳಿ ಅಂತ ಹೇಳ್ಬಿಟ್ಟು ತರ್ತಾರಲ್ಲ, ಆ ಸೀನು ಸಿಕ್ಕಾಪಟ್ಟೆ ಶಿಳ್ಳೆ ಚಪ್ಪಾಳೆಗೆ ಅಥವಾ ಪ್ರಶಂಸೆಗಳಿಗೆ ಒಳಗಾಗ್ತಾ ಇರ್ತಕ್ಕಂಥ ಒಂದು ಸೀನ್. ಹೌದು, ಅಂದ್ರೆ FIR ಸೀನ್ ಅದಕ್ಕೆ ಯಾವುದು ಗೊತ್ತಿಲ್ಲ ಸರ್. ಅದು ಮೋಸ್ಟ್ಲಿ ನಾವು ಬರೆಯೋ ಸ್ಟೈಲ್ ಹಂಗೇನಾ ಅಂತ. ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಹೇಳ್ದಂಗೆ, ಈಗ ನಾವು ಅಡುಗೆ ಮಾಡ್ಬಿಡ್ತೀವಿ, ನಮ್ಗೆ ಹೆಂಗೆ ಬೇಕೋ ಹಂಗೆ ಅಡುಗೆ ಮಾಡ್ಬಿಡ್ತೀವಿ, ಬಟ್ ಆ ಅಡುಗೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅದೇ ಥರ ನಾನೊಂದಷ್ಟು ಬರೆಯೋ ಸೀನ್ಗಳು ತುಂಬ ಜನಕ್ಕೆ ಇಷ್ಟ ಆಗಿದೆ. ಐ ವಿಟ್ನೆಸ್ ಅದೇ ಥರ. ಈಗ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನಿಂದ ಡೈರೆಕ್ಟಾಗಿ ಹೋಗಿ ಅವಿನಾಶ್ನ ಹೊಡಿಬೋದು ಶಿವಣ್ಣ, ಬಟ್ ಅವನು ಐ ವಿಟ್ನೆಸ್ ಅಂತ ಹೇಳಿರ್ತಾನೆ. ಖಂಡ್ರೆ ಅನ್ನೋ ಕ್ಯಾರೆಕ್ಟರ್ ಅವಿನಾಶ್ ಅವ್ರು ಹೇಳಿರ್ತಾರೆ. ಬಟ್ ಐ ವಿಟ್ನೆಸ್ನ ಬಾಸ್ ಯಾರಿದ್ದಾರೆ ಅವ್ರ ಹತ್ರ ತರೋದು, ಅಲ್ಲಿ ಎಣ್ಣೆ ಬಾಟ್ಲ್ ಮಲಗಿರ್ತಾರೆ, ಆ ಎಣ್ಣೆ ಬಾಟ್ಲ್ ತಗೊಂಬರೋದು, ಅಂದರೆ ನಾನು ಮಾಡದೇ ಇರೋ ಮರ್ಡರ್ಗೆ ಐ ವಿಟ್ನೆಸ್ ಅಂತ ಶಿವಣ್ಣ ಹೇಳೋದು ಕೌಂಟ್ರು. ಸೊ ಅದು ಮೋಸ್ಟ್ಲಿ ವರ್ಕ್ ಆಗಿದೆ ಚೆನ್ನಾಗಿ. ಸಾಮಾನ್ಯವಾಗಿ ಅಥ್ಲೀಟ್ಗಳಲ್ಲಿ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಓಟ ಶುರು ಮಾಡಿದಾಗ ಸ್ವಲ್ಪ ನಿಧಾನಕ್ಕೆ ಓಡಬೇಕು, ಹೋಗ್ತಾ 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 ಅದು ಸ್ಪೀಡಪ್ ಆಗಬೇಕು, ಕೊನೆಗೆ ನಾವು ಗುರಿ ಮುಟ್ಟೋ ಟೈಮ್ಗೆ ಫುಲ್ ಸ್ಪೀಡಲ್ಲಿ ಇರಬೇಕು ಅಂತಕ್ಕಂಥದ್ದು. ಅದೇ ಫಾರ್ಮುಲಾ ಈ ಸಿನಿಮಾದಲ್ಲೂ ಅಳವಡಿಸ್ದಂಗಿದೆ. ಸ್ಟಾರ್ಟಿಂಗು ಲಿಟ್ರಲಿ ನನಗೆ ಅನಿಸ್ತು, ಇಷ್ಟು ಸ್ಲೋ ಪ್ರೆಸೆಂಟೇಷನ್ ಇದೆ ಅಂತ. ಪಕ್ಕದಲ್ಲಿದ್ದವರು ಹಾಗೆ ಹೇಳ್ತಾ ಇದ್ರು. ಆಮೇಲೆ ಅದ್ರ ವೇಗ ಪಡ್ಕೊತಾ ಹೋಯ್ತು. ಸೊ ನಿಮಗೂ ಅದು ಆ ಥರ ಹೇಳಿದ್ದುಂಟಾ ಯಾರಾದರೂ? ಹೌದು ಸರ್, ಅಂದರೆ ರೈಟಿಂಗಲ್ಲಿ ಹಂಗಿತ್ತು. ನಾನು ಹೇಳ್ತನಲ್ಲ, ಅದಕ್ಕೆ ಪ್ರೀಕ್ವೆಲ್ ಅಂದರೆ ನಾವು ಆ ಒಂದು ಡೌನ್ಫಾಲ್ ಆಗಲಿ, ಆ ಒಂದು ಗ್ರೋತ್ ಆಗಲಿ ನಾವು ತೋರಿಸ್ಲೇಬೇಕು. ಈಗ ನಾವು ಸುತ್ತ ಇರೋ ಪಾತ್ರಗಳು, ಸುತ್ತ ಇರೋ ಕತೆ ಹೇಳ್ದೆ ನಾವು ಡೈರೆಕ್ಟಾಗಿ ಮಾಸಿನ್ ಆಗಲಿ ಟೆಂಪೋ ಆಗಲಿ ರೈಸ್ ಮಾಡೋಕ್ಕಾಗಲ್ಲ. ಪಾತ್ರಗಳ ಪರಿಚಯ, ಕತೆ ಪರಿಚಯ, ಜಾಗದ ಪರಿಚಯ ಎಲ್ಲ ಪರಿಚಯ ಮಾಡಿದ್ಮೇಲೆ ಆ ಪಾತ್ರಗಳು ಒಂದೊಂದು ಸೀನಲ್ಲೇ ಬ್ಲೆಂಡ್ ಆಗಿ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಆಟೋಮೆಟಿಕಲಿ ನಿಮ್ಗೆ ಅದು ಫಾಸ್ಟ್ ಅನಿಸುತ್ತೆ. ನೀವು ಹೇಳ್ದಂಗೆ ಅಫ್ಕೋರ್ಸ್ ನಾನು ಫಸ್ಟ್ ಹಾಫ್ ಫುಲ್ ಕತೆಗೆ ಟಾರ್ಗೆಟ್ ಮಾಡಿದ್ದೆ, ಸೆಕೆಂಡ್ ಹಾಫ್ ಫುಲ್ಲು ಆಡಿಯನ್ಸ್ಗೆ ಮತ್ತು ಫ್ಯಾನ್ಸ್ಗೆ ಟಾರ್ಗೆಟ್ ಮಾಡಿದ್ದೆ. ಒನ್ಸ್ ಶಿವಣ್ಣ ಬ್ಲ್ಯಾಕ್ ಡ್ರೆಸ್ ಹಾಕಿದ್ಮೇಲೆ, ಸೊ ಫೀಸ್ಟ್ ಫಾರ್ ಆಡಿಯನ್ಸ್ ಟಿಲ್ ಬ್ಲ್ಯಾಕ್ ಡ್ರೆಸ್ ಹಾಕೋವರೆಗೂ ಅದು ಕತೆಗೆ ಜಾಗ ಕೊಡಬೇಕು ಅಂತ ಅದು ಡಿಸೈನ್ ಹಂಗೆ. ನಾನೊಂದು ಸೂಕ್ಷ್ಮವಾದ ಒಂದು ಪ್ರಶ್ನೆ ಕೇಳಬೇಕು ನಿಮಗೆ. ನರ್ತನ್ ಅವರ ಪ್ರಕಾರ ಇಂಡಿಯಾದಲ್ಲಿ
ಬಾಲಾಪರಾಧಿಗಳಿಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅಂತಕ್ಕಂಥ? ಸೊ ಮೂವಿ 14 ಇಯರ್ಸ್ ಅನ್ಸುತ್ತೆ. ಬಾಲದ ಪ್ರಕಾರಕ್ಕೆ 3 ಇಯರ್ಸ್ 6 ಇಯರ್ಸ್ ಇರಬೇಕು. ಅದು ಬಿಲೋ 18 ಇಯರ್ಸ್ ಆಗಲ್ಲ. ಸೊ ನಮ್ಗೇನಂದ್ರೆ ಅಲ್ಲಿ ಹೇಳಿಸ್ತೀವಿ, ಎರಡು ಕಡೆ ಹೇಳಿಸ್ತೀವಿ. ಏನಂತ ಹೇಳಿಸ್ತೀವಿ ಅಂದ್ರೆ, ಯಾರಾದ್ರೂ ನೆಕ್ಸ್ಟ್ ಗೌರ್ಮೆಂಟ್ ಆಫೀಸ್ಗೆ ನೀರು ಕೊಡ್ಲಿಲ್ವೋ ಇನ್ನೊಂದು ಕೊಡ್ಲಿಲ್ವೋ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕೋ ಬದಲು ಬಾಂಬ್ ಹಾಕ್ಬಿಡ್ತಾರೆ. ಸೊ ಇವ್ನು 3 ವರ್ಷಕ್ಕೆ ಆಚೆ ಬಂದ್ಬಿಟ್ರೆ 18 ಇಯರ್ಸ್ ಒಳಗಡೆ ಬಿಡ್ಬೇಕು. ಆಕ್ಚುಲಿ 18 ಇಯರ್ಸ್ ಒಳಗಡೆ ಅವ್ನ್ ಶಿಕ್ಷೆ ಆಗಂಗಿಲ್ಲ, ಮೇಲೆ ಆಗಂಗಿಲ್ಲ. ಸೊ ನಾವು ಅದನ್ನ ಪರಿಪೂರ್ಣವಾಗಿ ಮೆನ್ಷನ್ ಮಾಡಿ ತಿದ್ದೆ ಪ್ಲಾನ್ ಮಾಡಿದ್ವಿ. ಏನಕ್ಕಂದ್ರೆ ನಿನ್ನ ಸ್ಪೆಷಲ್ ಕೇಸ್ ಆಗಿ ಪರಿಗಣಿಸಿ, ಬೈರತಿ ರಣಗಲನ್ನ ಸ್ಪೆಷಲ್ ಕೇಸ್ ಆಗಿ ಪರಿಗಣಿಸಿ 21 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು, ಯಾಕಂದ್ರೆ ಅವನು ಒಂದು ಎಕ್ಸಾಂಪಲ್ ಆಗಿ ಸೆಟ್ ಆಗ್ಬಾರ್ದು. ಸೊ ಇದೇ ತರ ಒಂದು ಡೆಲ್ಲಿಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಯಾವುದೋ ಒಂದು ರೇಪ್ ಕೇಸಲ್ಲಿ ಇನ್ಸಿಡೆಂಟ್ ಅಲ್ಲಿ ಅವನು ಬಿಡ್ಲಿಲ್ಲ, ಏನಕ್ಕಂದ್ರೆ ಎಕ್ಸಾಂಪಲ್ ಆಗಿ ಸೆಟ್ ಆಗ್ತಾರೆ. ಸೊ ಅದಕ್ಕೆ ಶಿವಣ್ಣ ರಿಲೀಸ್ ಆಗಕ್ ಮುಂಚೆ ಮತ್ತೆ ಇನ್ನೊಂದ್ಸಲಿ ಹೇಳ್ತಾನೆ, ಯಾರು ಜೈಲರ್, ನೀನು ಎಕ್ಸಾಂಪಲ್ ಸೆಟ್ ಆಗಬಾರ್ದು ಅಂತ ನಿನ್ಗೆ ಇಷ್ಟು ವರ್ಷ ಜೈಲ್ ಶಿಕ್ಷೆ ಆಗಿತ್ತು, ಆದ್ರೆ ನೀನು ಒಳಗಡೆನೆ ಲಾ ಓದಿ ಲಾಯರ್ ಆಗಿ ಬೇರೆ ತರ ಎಕ್ಸಾಂಪಲ್ ಆಗಿ ಸೆಟ್ ಆಗಿದೆಯಾ ಸೊಸೈಟಿಗೆ, ತುಂಬಾ ಖುಷಿ ಆಗುತ್ತೆ ಅಂತ. ಸೊ ಅದನ್ನ ನಾವು ಮೆನ್ಷನ್ ಮಾಡಿದೀವಿ ಅಂತ ಅನ್ಕೊಂತೀನಿ. ಎಸ್ ಸರ್. ಅದನ್ನ ಸಾಕಷ್ಟು ಜನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿಲ್ಲ. ಒಂದಷ್ಟು ಜನ ನೆಗೆಟಿವ್ ಮಾತಾಡ್ತಿದ್ದಾರೆ. ಅಂದ್ರೆ ಬಾಲಾಪರಾಧಿಗಳಿಗೆ 3ರಿಂದ ನೀವು ಹೇಳ್ದಂಗೆ 6 ವರ್ಷದ ಒಳಗಡೆನೆ ಶಿಕ್ಷೆ ಆಗುತ್ತೆ. ಬಟ್ ಶಿವಣ್ಣ 21 ವರ್ಷಗಳ ನಂತರ ಹೊರಗಡೆ ಬರ್ತಾರೆ, ಇದು ಹೇಗೆ ಅಂತ. ಎಸ್, ನೀವು ಮೆನ್ಷನ್ ಮಾಡಿದಿರ ಅಲ್ಲಿ, ಅಂದ್ರೆ 2-3 ಕಡೆ ಮೆನ್ಷನ್ ಮಾಡಿದಿರ, ಬಟ್ ಅದನ್ನ ಅಬ್ಸರ್ವ್ ಮಾಡಿರಲ್ಲ ವ್ಯೂವರ್ಸ್. ಸೊ ಸಮಾಜಕ್ಕೆ ಇದು ಎಕ್ಸಾಂಪಲ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇವರು 21 ವರ್ಷ ಒಳಗಡೆ ಇದ್ರು ಅಂತಕ್ಕಂಥ. ಹೌದು ಹೌದು, ಸ್ಪೆಷಲ್ ಕೇಸ್ ಆಗಿ ಪರಿಗಣಿಸಿ ಅಂತ ಒಂದ್ಸಲಿ ಹೇಳ್ತೀವಿ ಜಡ್ಜ್ ನಡ್ಕೊಂಡ್ ಬರ್ಬೇಕಾದ್ರೆ. ಸೊ ಲಾಸ್ಟ್ ಅಲ್ಲಿ ಜೈಲರನು ಹೇಳ್ತಾನೆ, ಸೊ ಇಂಥವ್ರು ಆಚೆ ಇರಬಾರ್ದು ಅಂತ, ಎಕ್ಸಾಂಪಲ್ ಆಗಿ ಸೆಟ್ ಆಗ್ಬಾರ್ದು ಅಂತ ಒಂದು ಉದ್ದೇಶಕ್ಕೆ ಅವ್ನು ಅಷ್ಟು ವರ್ಷ ಒಳಗಡೆ ಆಗ್ತಾನೆ. ಓಕೆ, ನೀವು ಪೆನುಕೊಂಡ ಹತ್ರ ಒಂದು ದೊಡ್ಡ ಸೀಕ್ವೆನ್ಸ್ ನ ಎಲ್ಲ ಶೂಟ್ ಮಾಡಿದ್ದೀರಾ ಇಲ್ಲಿ ಹೈದರಾಬಾದ್ ರೂಟ್ ಅಲ್ಲಿ. ಸೊ ಅಲ್ಲಿ ಶೂಟಿಂಗ್ ಮಾಡ್ತಿದ್ದಾಗ ಒಂದಷ್ಟು ಏರಿಳಿತಗಳಾಯ್ತು. ಶಿವಣ್ಣ ಅವ್ರಿಗೆ ಒಂದು ಬ್ಯಾಡ್ ನ್ಯೂಸ್ ಬರೋದು ಅದೆಲ್ಲ ಆ ಟೈಮಲ್ಲೇ ಆಗಿದ್ದು. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅವತ್ತು ಆ ಕ್ಷಣಕ್ಕೆ ಅಂತ? ಆಕ್ಚುಲಿ ನಾವು ಇಲ್ಲಿಂದ ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ದೂರ ಶೂಟ್ ಮಾಡಿದ್ದು. ಫಸ್ಟ್ ಶೆಡ್ಯೂಲ್ ಶಿವಣ್ಣಂದೇ ನಾನು ಚೈಲ್ಡ್ಹುಡ್ ಮಾಡಿದ್ದೆ. ಬಾಂಬ್ ಬ್ಲಾಸ್ಟ್ ಸೀನು 3 ಡೇಸ್ ಮಾಡಿದ್ದೆ. ಅದಾದ್ಮೇಲೆ ಡೈರೆಕ್ಟ್ ಪೆನ್ಗೊಂಡಾಗ ಹೋಗ್ಬಿಟ್ಟಿವಿ, ಯಾಕಂದ್ರೆ ರೈನ್ ಸೀಸನ್ ಶುರು ಆಗ್ತಾ ಇತ್ತು. ರೈನ್ ಸ್ಟಾಪ್ ಆಗೋಕ್ಕಿಂತ ಶುರು ಆಗೋಕ್ಕಿಂತ ಮುಂಚೆ ನಾವು ಕ್ಲೈಮ್ಯಾಕ್ಸ್ ಇಂಟರ್ವಲ್ ಬ್ಯಾಂಕ್ ಫೈಟ್ ಮುಗಿಸ್ಲೇಬೇಕು ಅಂತ. ಸೊ ಹೋಗಿ ಶುರು ಮಾಡಿದ್ವಿ, ಲೀಡ್ ತೆಗಿತಾ ಇದ್ವಿ. ಶಿವಣ್ಣ ಮೇಕಪ್ ಹಾಕೊಂಡಿದ್ದಾರೆ. 11:30ಗೆ ಒಂದು ನ್ಯೂಸ್ ಬರುತ್ತೆ, ವೆರಿ ಬ್ಯಾಡ್ ನ್ಯೂಸ್. ಅದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ 200-300 ಕಾರ್ಮಿಕರಲ್ಲಿ ಇದ್ದಾರೆ. ಶೂಟಿಂಗ್ ನಿಲ್ಲುತ್ತೆ. ಬಟ್ ಎಲ್ಲ ನಿಭಾಯಿಸ್ತಾರೆ. ಶಿವಣ್ಣದು ಗ್ರೇಟ್ನೆಸ್ ಏನಂದ್ರೆ, ಈಗ ಶಿವಣ್ಣಗೆ ಒಂದು ಒಳಗಡೆ ಹೆಲ್ತ್ ಇಶ್ಯೂ ಇದೆ, ಅದನ್ನೇ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂದ್ರೆ ಸ್ಫೂರ್ತಿ ಶಿವಣ್ಣ. ಕೆಲವು ವಿಷಯಗಳಲ್ಲಿ ನಾವು ನೋಡಿದ್ರೆ ಇಲ್ಲಪ್ಪ, ಇವ್ರು ನೋಡಿ ತುಂಬಾ ಕಲಿಬೇಕು ಅನ್ಸುತ್ತೆ. ಸೊ ಶಿವಣ್ಣ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಎಲ್ಲ ವಿಷಯಗಳಲ್ಲಿ. ಈ ನಿಟ್ಟಿನಲ್ಲಿ ಶಿವಣ್ಣ ಟ್ರೂ ಸೋಲ್ಜರ್ ಅಂತ ಹೇಳ್ಬೋದು, ರಿಯಲ್ ಫೈಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಮಾನಸಿಕವಾಗಿ ಒಂದ್ಸರಿ ಹೊಡೆತ ಬೀಳುತ್ತೆ ನಿಮ್ ಶೂಟಿಂಗ್ ಸೆಟ್ ಅಲ್ಲಿ ಇದ್ದಾಗಲೇ, ಮತ್ತೊಮ್ಮೆ ದೈಹಿಕವಾಗಿ ಅವ್ರಿಗೆ ಪೆಟ್ಟು ಬೀಳುತ್ತೆ, ಆದ್ರೂ ಸಹ ಅದನ್ನ ತುಂಬಾ ನೀಟಾಗಿ ನಿಭಾಯಿಸ್ತಾರೆ. ಅವ್ರು ಹೇಳಿದ್ರು, ನನಗೆ ಈ ತರ ಆರೋಗ್ಯ ಕೈಕೊಟ್ಟಿದೆ ಅಂತ ಗೊತ್ತಾದ ನಂತರದ ದಿನಗಳಲ್ಲೂ ಕೂಡ ನಾನು ಬೈತರಣಗಳ ಸಿನಿಮಾದ ಫೈಟ್ ಸೀಕ್ವೆನ್ಸ್ಗಳನ್ನ ನಿಭಾಯಿಸಿದೀನಿ ಅಂತ ಒಂದು ಸಂದರ್ಶನದಲ್ಲಿ ಹೇಳಿದ್ರು. ಹೌದು, ನಿಜ. ಅಂದ್ರೆ ಅವರು ಯಾವುದು ತೋರಿಸ್ಕೊಂತ ಇರ್ಲಿಲ್ಲ ನಮ್ಗೆ. ನಾನೇ ಎಷ್ಟೋ ಸಲಿ ಇದು ಸಾಕು ಸರ್, ಬೇಡ ಇದನ್ನ ಬೇರೆ ತರ ಮಾಡೋಣ, ಇಲ್ಲ ಇಲ್ಲಮ್ಮ ಮಾಡೋಣಮ್ಮ ಅಂತ. ಸೊ ಬೇರೆಯವರು ಆತರ ನೋಡೋದೇ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಹೆಲ್ತ್ ಇಶ್ಯೂ, ಅವ್ರಿಗೆ ಹುಷಾರಿಲ್ಲ, ಅವ್ರು ವೀಕು ಅನ್ನೋದು ಅವ್ರಿಗೆ ತಗೊಳಕ್ ಇಷ್ಟ ಇರಲ್ಲ. ಯಾಕಂದ್ರೆ ಅವ್ರ ಸೆಟ್ಟಲ್ಲಿ ಅವ್ರ ಎನರ್ಜಿನೇ ಬೇರೆ. ಸೊ ಅವ್ರಿಗೆ ನಿನ್ನೆ ಸರ್ಜರಿ ಮುಗಿಸ್ಕೊಂಡು ಚಿಕ್ಕ ವಿಷಯಗಳು ಟ್ರೀಟ್ ಮುಗಿಸ್ಕೊಂಡು ಚಿಕ್ಕ ವಿಷಯಗಳಿಗೂ ಬಂದು ಆಕ್ಟ್ ಮಾಡಿ ಹೋಗಿದ್ದಾರೆ. ಈ ಶಾರ್ಟ್ ಬೇಡ ಅಂದ್ರೂ ಅವ್ರು ಬಂದು ಆಕ್ಟ್ ಮಾಡಿ ಹೋಗಿದ್ದಾರೆ. ಸೊ ಶಿವಣ್ಣನ ಎನರ್ಜಿ, ಶಿವಣ್ಣಂದು ಒಂದು ಸೆಲ್ಫ್ ಕಾನ್ಫಿಡೆನ್ಸೇ ಬೇರೆ ಅದು. ಇನ್ನು ಶಿವಣ್ಣ ಅವರ ಅಟ್ಟೈರು ಈಗ ಲಿಟ್ರಲಿ ಟ್ರೆಂಡ್ ಆಗಿದೆ. ಸೊ ಆ ಅಟ್ಟೈರು ಉಟ್ಕೊಂಡಿದ್ದು ಹೇಗೆ ಅಂತ, ಅದೇ ತರದ ಒಂದು ಶೇಡೆಡ್ ಪಂಚೆ ಹಾಕ್ಸ್ಬೇಕು, ಬ್ಲಾಕ್ ಶರ್ಟ್ ಹಾಕ್ಸ್ಬೇಕು ಅಂತ. ಅದೇ ನಾನು ಹೇಳ್ದನಲ್ಲ ಸರ್, ಫಸ್ಟ್ ಮಫ್ತಿಯಲ್ಲಿ ಶಿವಣ್ಣ ಬರ್ತಾರೆ ಅಂದಾಗ ಶಿವಣ್ಣನ್ ತುಂಬಾ ಸಿಂಪಲ್ ಆಗಿರ್ಬೇಕು ಕಾಸ್ಟ್ಯೂಮು. ಆಕ್ಚುಲಿ ಮಫ್ತಿಯಲ್ಲಿ ರಣಗಲಲ್ಲಿ ನೋಡಿದ್ರೆ ಬ್ಲ್ಯಾಕ್ ಕೋಟ್ ಹಾಕಿರ್ತಾರೆ. ಒಂದು ಲೇಡಿ ಬಂದು, ನಮ್ಮ ಜೀವನಕ್ಕೆ ನೀವು ಬೆಳಕು ಕೊಟ್ಟಿದ್ದೀರಾ ನೀವು ಅಂತ ಒಂದು ಬಟ್ಟೆ ಕೊಡ್ತಾರೆ, ಒಂದು ಹ್ಯಾಂಡ್ಲೂಮ್ ಲೇಡಿ. ಸೊ ಯೂಶ್ವಲಿ ಆ ಬಟ್ಟೆ ಕಾನ್ಸೆಪ್ಟ್ ಹುಟ್ಕೊಂಡಿದ್ದೇನೆಂದ್ರೆ, ಬ್ಲ್ಯಾಕ್ ಅನ್ನೋದು ಡಾರ್ಕ್ನೆಸ್. ಅಂದ್ರೆ ಇನ್ನೊಬ್ಬರ ಜೀವನದಲ್ಲಿ ಕತ್ತಲು ಕವಿದಿದ್ದಾಗ, ಡಾರ್ಕ್ನೆಸ್ ತುಂಬಿದ್ದಾಗ, ಅದನ್ನ ಒಬ್ಬ ನಾಯಕ ತನ್ನ ಮೈ ಮೇಲೆ ಹೇಳ್ಕೊಂಡು ಅವ್ರಿಗೆ ಬೆಳಕು ಹೊರಟೋ ಒಂದು
ಒಂದು ತ್ಯಾಗ. ಈಗ ಶಿವ ಹೆಂಗೆ ವಿಷನ ಕಂಠದಲ್ಲಿ ಇಟ್ಕೊಂಡು ಅಮೃತ ಬೇರೆಯವ್ರಿಗೆ ಸಿಗೋ ಥರ ಮಾಡ್ತಾನೆ. ಸೊ ಅದೇ ಥರ ಕಾನ್ಸೆಪ್ಟೇ ಅದು. ಸೊ ಕತ್ತಲನ್ನ ತನ್ನ ಮೈ ಮೇಲೆ ಹೇಳ್ಕೊತಾನೆ. ಅಂದರೆ ತಂಗಿ ದೂರ ಆದರೂ ಪರವಾಗಿಲ್ಲ, ಹೀರೋಯಿನ್ ದೂರ ಆದರೂ ಪರವಾಗಿಲ್ಲ, ತನ್ನ ಜೀವನದಲ್ಲಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ತನ್ನ ಮೈ ಮೇಲೆ ತುಂಬ ಕಷ್ಟಗಳನ್ನ ಹೇಳ್ಕೊಂಡು ತನ್ನ ಜನಗಳಿಗೆ ಸುಖ ಕೊಡೋಕೆ ಹೊರಟೋ ಒಂದು ನಾಯಕ. ಸೊ ಅದಕ್ಕೆ ರಿಸೆಂಬಲೆನ್ಸ್ ಆಗಿ ಅದು ಮೈ ಮೇಲೆ ಒಂದು ಡಾರ್ಕ್ನೆಸ್ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಮೇಲೆ ಡಿಸೈನ್ ಮಾಡಿದ್ದು ಅದು. ಶಿವಣ್ಣ ಅವರ 129 ಸಿನಿಮಾಗಳ ಸ್ಪ್ಯಾನ್ ಆಫ್ ಕರಿಯರ್ನ ಒಂದ್ಸರಿ ಅವಲೋಕಿಸಿದಾಗ ಓಮು, AK-47, ಜೋಗಿ, ಟಗರು ಈ ಸಿನಿಮಾಗಳೆಲ್ಲ ಮೈಲ್ ಸ್ಟೋನ್ ಸಿನಿಮಾಗಳಾಗಿ ನಿಲ್ತವೆ. ಆ ನಿಟ್ಟಿನಲ್ಲಿ ಬೈರತಿ ರಣಗಲ್ ಕೂಡ ಅಂಥದ್ದೇ ಒಂದು ಲೈನಲ್ಲಿ ನಿಲ್ಲುವಂಥ ಸಿನಿಮಾ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಆ ಕ್ರೆಡಿಟ್ ಯಾರಿಗೆ ಕೊಡ್ತೀರಾ ನೀವು? ಶಿವಣ್ಣನಿಗೆ. ಏನಕ್ಕಂದ್ರೆ ಸರ್ ಈಗ ಶಿವಣ್ಣ ಆ ಪಾತ್ರ ಮಾಡಿರೋದ್ರಿಂದ, ಶಿವಣ್ಣ ಆ ಪಾತ್ರನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ರಿಂದ ಆ ಪಾತ್ರಕ್ಕೆ ಒಂದು ವ್ಯಾಲ್ಯೂ ಬಂತು. ಬರವಣಿಗೆ ಅನ್ನೋದು ಯಾರು ಬೇಕಾದರೂ ಬರೀತಾರೆ ಸರ್, ನಾನು ಬರಿಬೋದು, ಇನ್ನೊಬ್ರು ಬರಿಬೋದು. ಬಟ್ ಆ ಪಾತ್ರಕ್ಕೆ ಯಾರು ಕರೆಕ್ಟಾಗಿ ಬಂದು ನ್ಯಾಯ ಒದಗಿಸ್ತಾರೆ, ಆ ಪಾತ್ರಕ್ಕೆ ತೂಗಿಸ್ತಾರೆ ಅನ್ನೋದು. ಬಟ್ ಶಿವಣ್ಣ ಆ ನಿಟ್ಟಿನಲ್ಲಿ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಶಿವಣ್ಣ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಾ ಡೈರೆಕ್ಟ್ರು, ಸುಕ್ಕ ಡೈರೆಕ್ಟ್ರ್ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ದುನಿಯಾ ಸೂರ್ಯ ಅವರು, ಸುಕ್ಕ ಸೂರ್ಯ ಅವರು ಅಂತೆಲ್ಲ ನಾವೆಲ್ಲ ಕರಿತಾ ಇದ್ವಿ. ಸೊ ಈಗ ರಾ ಸಿನಿಮಾ ಅಂತ ಈಗ ಟ್ರೆಂಡ್ ಶುರುವಾಗಿದೆ. ಆ ನಿಟ್ಟಿನಲ್ಲಿ ನಿಮಗೆ ತುಂಬ ಇನ್ಸ್ಪೈರಿಂಗ್ ಡೈರೆಕ್ಟರ್ಸ್ ಅಂದರೆ ಯಾರು ಅಂತ ಆ್ಯಸ್ ಅನ್ ಡೈರೆಕ್ಟರ್ ಆಗೋದಕ್ಕೆ ನಿಮಗೆ? ನನಗೆ ತುಂಬ ಜನ ಇದ್ದಾರೆ ಸರ್. ಅಂದರೆ ಮೆಲ್ ಗಿಬ್ಸನ್ ತುಂಬ ಇಷ್ಟ ನನಗೆ, ಬಾಲಾ ಸರ್ ತುಂಬ ಇಷ್ಟ. ಸರ್ ಒಂದೊಂದು ಸಿನಿಮಾದಲ್ಲಿ ಒಬ್ಬೊಬ್ರು ಇಷ್ಟ ಆಗ್ತಾರೆ. ಅಂದರೆ ಒಂದೊಂದು ಸಬ್ಜೆಕ್ಟ್ ಡೆಲಿವರಿ ಮಾಡೋ ಸ್ಟೈಲ್ ಇರುತ್ತಲ್ವಾ. ಈಗ ಸಪೋಸ್ ಗ್ಲಾಡಿಯೇಟರ್ ಡೈರೆಕ್ಟ್ರು ಆ ಡ್ರಾಮಾ ಪೋರ್ಟ್ರೇ ಮಾಡೋದ್ರಲ್ಲಿ ಅವನೊಂಥರ. ಮೆಲ್ ಗಿಬ್ಸನ್ನು ಎಮೋಷನಲ್ಲಿ ಕ್ಯಾರಿ ಮಾಡಿ ಎಮೋಷನ್ ಬ್ರೇಕ್ ಡೌನ್ ಆದಾಗ ಅವನೊಂಥರ. ರಾಜಮೌಳಿ ಸರು, ಸೊ ಪ್ರಶಾಂತ್ ಸರು. ಸೊ ಈ ಥರ ಒಬ್ಬೊಬ್ರು ಒಂದೊಂದು ಸಿನಿಮಾ, ಒಬ್ಬ ಡೈರೆಕ್ಟರ್ ಅಂತ ಇಲ್ಲ ಸರ್, ಒಂದೊಂದು ಜಾನ್ರಾಗೆ ಅವ್ರವ್ರ ನ್ಯಾಯ ಒದಗಿಸಿದಾಗ ಈ ಸಿನಿಮಾ ಚೆನ್ನಾಗಿದೆ ಅಂದಾಗ. ಸೊ ಮೇ ಬಿ ಗೊತ್ತಿಲ್ಲ, ಒಬ್ರು ಅಂತ ಹೇಳೋಕ್ಕಾಗಲ್ಲ. ಸೊ ನನ್ನ ಫೇವ್ರೆಟ್ ಡೈರೆಕ್ಟರ್ ಬಂದು ಮೆಲ್ ಗಿಬ್ಸನ್. ಸೂಪರ್. ಇನ್ನು ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡೋದಾದ್ರೆ, ಕನ್ನಡದ ಅವತರಣಿಕೆಯಲ್ಲೇ ವಿಶ್ವದ ಮೂಲೆ ಮೂಲೆಯಲ್ಲೇ ಸಿನಿಮಾ ರಿಲೀಸ್ ಆಗಿತ್ತು. ಈಗ ಎಲ್ಲೆಡೆಯಿಂದ ಪ್ರಶಂಸೆ ಪ್ರತಿಕ್ರಿಯೆಗಳು ಅಭೂತಪೂರ್ವವಾಗಿ ವ್ಯಕ್ತವಾಗ್ತಿರೋದ್ರಿಂದ ಈ ಸಿನಿಮಾನ ಬೇರೆ ಭಾಷೆಗಳಿಗೂ ತಗೊಂಡೋಗ್ಬೇಕು ಅಂತ ಡಬ್ಬಿಂಗ್ ನಡೀತಾ ಇದೆ ಅಂತ ಕೇಳ್ಪಟ್ವಿ. ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿಗೆ. ಸೊ ಹಿಂದಿಯಲ್ಲಿ ರಣಬೀರ್ ಕಪೂರ್ ಅವರು ಈ ಸಿನಿಮಾಗೆ ಬರ್ತಾ ಇರ್ತಕ್ಕಂಥ ಪ್ರಶಂಸೆಗಳನ್ನ ನೋಡಿ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಮುಂದಾಗಿದ್ದಾರಂತೆ. ತೆಲುಗುನಲ್ಲಿ ಕಾಂತಾರ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಿದಂಥ ಗೀತಾ ಆರ್ಟ್ಸ್ನ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಅವರು ನಾನೇ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರಂತೆ. ಲೈಕಾ ಪ್ರೊಡಕ್ಷನ್ಸ್ ತಮಿಳಿಂದ ಮುಂದೆ ಬಂದಿದ್ದಾರಂತೆ. ಇಲ್ಲಿ ದುಲ್ಕರ್ ಸಲ್ಮಾನ್ ಅವರು ಮಲಯಾಳಮಿಂದ ನಾನು ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರಂತೆ. ಇದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ಸರ್? ಹೌದು ಸರ್, ನನಗೆ ಪ್ರೊಡಕ್ಷನಿಂದ ದುಲ್ಕರ್ ಸಲ್ಮಾನ್ ಸಿನಿಮಾ ನೋಡ್ತಾರೆ ಅಂತ ಅವ್ರು ಗಾಡಿ ಮಾಡಿ ಅಂತ ಹೇಳಿದ್ರು. ಅದು ರೆಡಿ ಆಗ್ತಾ ಇದೆ. ಸೊ ಗೀತಾ ಆರ್ಟ್ಸ್ ಅವರು ಮೋಸ್ಟ್ಲಿ ಸಿನಿಮಾ ನೋಡಬೇಕು ಅಂತ. ಬೇಸಿಕಲಿ ಏನಂದರೆ, ಈಗ ಯಾರ್ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಏನು ಅನ್ನೋದು ನನಗೆ ಎಕ್ಸಾಕ್ಟ್ ಪ್ರೊಡಕ್ಷನ್ ಹೌಸ್ಗೆ ಗೊತ್ತು. ನನಗೇನಿದ್ರು ಕ್ರಿಯೇಟಿವ್ ಪಾರ್ಟು. ಸೊ ಮೇ ಬಿ ಸೆನ್ಸಾರ್ಗೆಲ್ಲ ಅಪ್ಲೈ ಆಗಿದೆ, ಡಬ್ಬಿಂಗ್ ಎಲ್ಲ ಆಗಿದೆ. ಬಟ್ ಯಾವ್ಯಾವ ಲ್ಯಾಂಗ್ವೇಜ್ ಥಿಯೇಟ್ರ್ಗಳು ಮಾಡ್ತಾರೆ, ಯಾವ್ಯಾವುದು OTTಗೆ ಬಿಡ್ತಾರೆ ಅನ್ನೋದು ಇನ್ನೊಂದು 2 ಡೇಸಲ್ಲಿ ಮೋಸ್ಟ್ಲಿ ಫೈನಲೈಸ್ ಆಗುತ್ತೆ. ಅದು ಶಿವಣ್ಣನೋ ಇಲ್ಲ ಅವ್ರ ಕಡೆಯಿಂದ ಯಾರಾದರೂ ಒಬ್ರು ಹೇಳ್ತಾರೆ. ಇನ್ನು ಎಲ್ಲರೂ ನಿರೀಕ್ಷೆ ಮಾಡಿದಂತೆ ಪ್ರೀಕ್ವೆಲ್ ಆಯಿತು, ಸೀಕ್ವೆಲ್ ಕೂಡ ಬರುತ್ತೆ ಅಂತ ಶಿವಣ್ಣ ಅವರೇ ಅಫಿಷಿಯಲಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಸೊ ಸೀಕ್ವೆಲ್ ಸಿನಿಮಾ ಯಾವಾಗ ನಿರೀಕ್ಷೆ ಮಾಡ್ಬೋದು? ಶಿವಣ್ಣ ಅವ್ರು ಕೂಡ ಹೇಳ್ತಾ ಇದ್ರು ಟೈಟ್ಲು ಬೇರೆ ಥರ ಇರುತ್ತೆ, ನಾನೇನೋ ಯೋಚನೆ ಮಾಡಿದ್ದೀನಿ, ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ರು. ಸೀಕ್ವೆಲ್ಗೆ ಅಗೈನ್ ಈಗ ಪ್ರೀಕ್ವೆಲ್ಗೆ ಒಂದು ಸ್ಪೇಸ್ ಇತ್ತು ಸರ್. ಪ್ರೀಕ್ವೆಲಲ್ಲಿ ಒಂದು ಕ್ಯಾರೆಕ್ಟ್ರು ಹೆಂಗೆ ರೈಸ್ ಆಗುತ್ತೆ ಅನ್ನೋ ಒಂದು ಕತೆ ಇದೆ. ಸೊ ಅದೇ ಥರ ಸೀಕ್ವೆಲ್ಗೆ ಏನು ಮಾಡ್ಬೋದು ಅಂತ ಎಕ್ಸಾಕ್ಟ್ ಪ್ಲ್ಯಾನ್ ಮಾಡಿ ಡಿಸ್ಕಸ್ ಮಾಡಿ, ಸುಮ್ಮನೆ ನಮ್ಗೆ ಇವಾಗ ಪಾಸಿಬಲ್ ಇದೆ ಅಂತ ಸಡನ್ನಾಗಿ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ರೈಟ್ ಮೂಮೆಂಟಿಂದ ಬರಬೇಕು. ಈಗ ದೇವರು ಒಳ್ಳೇದು ಮಾಡಿ ಜನರ ಸಪೋರ್ಟಿಂದ ಮಫ್ತಿ ಬ್ಲಾಕ್ ಬಸ್ಟರ್ ಆಗಿದೆ, ರಣಗಲ್ಲು ಬ್ಲಾಕ್ ಬಸ್ಟರ್ ಆಗಿದೆ. ಸೊ ಮಾಡಿದ್ರೆ 3ನೇ ಸಿನಿಮಾ ಅದೇ ಥರ ಹಿಟ್ ಆಗಬೇಕು ಅನ್ನೋ ಒಂದು ಆಲೋಚನೆ. ಅದಕ್ಕೆ ತಕ್ಕಂಗೆ ಕತೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಶಿವಣ್ಣ ಹತ್ರ ಡಿಸ್ಕಸ್ ಮಾಡಿ ವಿಲ್ ಪ್ಲ್ಯಾನ್ ಇಟ್ ಆಫ್ ಅಂತ. ನನಗೆ ಪರ್ಸ್ನಲಿ ಅನಿಸಿದ್ದು, ನಾನು ಸುಮ್ಮನೆ ಇದರಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಇನ್ ಕೇಸು ಬೈರತಿ ರಣಗಲ್ಲು ಸೀಕ್ವೆಲ್ ಮಫ್ತಿ ಸೀಕ್ವೆಲ್ ಮಫ್ತಿ 2 ಬೇಡ, ಬೇರೆ ಟೈಟ್ಲು ಅಂತ ಹೇಳ್ತಾ ಇದ್ರು. ಬರೋದಾದರೆ ವೈ ನಾಟ್ ಗಾಡ್ ಫಾದರ್ ಅಂತ ಯಾಕೆ ಇಡಬಾರ್ದು ಸಿನಿಮಾಗೆ ಅಂತ? ಯಾಕಂದರೆ ಮಲಯಾಳಮಲ್ಲಿ ಬಂತು, ಅದು ತೆಲುಗಲ್ಲೂ ಬಂತು, ಅದು ಬೇರೆ ವಿಚಾರ. ಆದರೆ ಆ ಕತೆಗೂ ಈ ಕತೆಗೂ ಲಿಂಕ್ ಇರಲ್ಲ. ಬಟ್ ಶಿವಣ್ಣಗೆ ಗಾಡ್ ಫಾದರ್ ಅಂತ ಯಾಕೆ ಇಡಬಾರ್ದು ಅಂತ? ಅಂದರೆ ನೀವು 2 ಸಿನಿಮಾ
ತಮಿಳಲ್ಲಿ, ತೆಲುಗಲ್ಲಿ ಮತ್ತು ಮಲಯಾಳಮ್ಮು ಇಂಗ್ಲೀಷಲ್ಲಿ ಬಂದಿರೋದ್ರಿಂದ ಈಗ ನಮಗೆ ಮಫ್ತಿ ಅನ್ನೋದು ರಣಗಲ್ ಅನ್ನೋದು ನಮ್ಮದೇ ಒಂದು ನೇಟಿವಿಟಿ ಟೈಟ್ಲ್ಗಳು. ಇನ್ನೊಬ್ರು ಇಡೋದು ಬೇಡ ಅಂತ ಸೊ ಶಿವಣ್ಣಗೆ ಒಂದು ಹೊಸ ಟೈಟ್ಲ್ ಇಡೋಣ. ಬಟ್ ಅಟ್ ದ ಸೇಮ್ ಟೈಮ್ ಆಡಿಯನ್ಸು ಡಿವೇಟ್ ಆಗಬಾರ್ದು, ಬೇರೆ ಸಿನಿಮಾ ಅನಿಸ್ಬಾರ್ದು. ಸೊ ಮಫ್ತಿ ಎಲ್ಲಿರೋ ಪಾತ್ರ ರಣಗಲ್ ಟೈಟ್ಲ್ ಮಾಡಿದಾಗಿಂದ ಓ ಇದು ರಣಗಲ್ ಮಫ್ತಿ ಪ್ರೀಕ್ವೆಲ್ಲೇ ಬಿಡು ಅನಿಸ್ತುತ್ತೆ. ಸೊ ಎರಡಕ್ಕೂ ಅದು ಡಿಸ್ಕನೆಕ್ಟು ಆಗಬಾರ್ದು, ಅದೇ ಥರ ಟೈಟ್ಲ್ ಇಡಬೇಕು. ನೋಡೋಣ ಏನು ಬರುತ್ತೆ ಅಂತ. ಓಕೆ. ಮುಫ್ತಿ ಸಿನಿಮಾ ಆದ ಬಳಿಕ ನೀವು ನಟ ಯಶ್ ಅವ್ರಿಗೆ ಒಂದು ಸಿನಿಮಾ ಮಾಡಬೇಕಿತ್ತು. ಕತೆಗೂ ಕುತ್ಕೊಂತೀರಾ, ಒಂದಷ್ಟು ಲಾಂಗ್ ಪ್ರೊಸೆಸ್ ಆಗುತ್ತೆ, ಜರ್ನಿ ಕೂಡ ಆಗುತ್ತೆ ಅವರೊಟ್ಟಿಗೆ. ಕಾರಣಾಂತರಗಳಿಂದ ಅದು ನಿಂತೋಗುತ್ತೆ. ಅದೇ ಸಿನಿಮಾನ ರಾಮ್ ಚರಣ್ ಅವ್ರಿಗೆ ಮಾಡ್ತಾರೆ ಅಂತ ಒಂದಷ್ಟು ಟಾಕ್ಸ್ ಇದೆ. ಅದ್ರ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಸಿಗ್ಬೋದಾ? ಅಂದ್ರೆ ರಾಮ್ ಚರಣ್ಗೆ ಹೇಳಿದ ಕತೆ ಬೇರೆ ಸರ್, ಯಶ್ ಸರ್ದು ಬೇರೆ. ಯಶ್ ಸರ್ದು ಇನ್ನೂ ರೈಟಿಂಗ್ ನಡೀತಾ ಇದೆ. ಆ ಯಶ್ ಸರ್ ಯಾವಾಗಲೂ ಮೆಸೇಜಲ್ಲಿ ಟಚ್ಚಲ್ಲಿ ಇದ್ದಾರೆ. ಅವರು ಈವನ್ ಈ ರಣಗಲ್ ಹಿಟ್ ಆದಾಗ ತುಂಬ ಖುಷಿ ಪಟ್ಟರು. ಒಳ್ಳೆ ಇದು ಕಣ, ತುಂಬ ಗ್ಯಾಪ್ ಆಗಿತ್ತು. ಈಗ ಅವರು ಮಾಡ್ತಾ ಇದ್ದಾರೆ. ಸೊ ಅವ್ರ ಕತೆ ಬೇರೆ, ರಾಮ್ ಚರಣ್ಗೆ ಹೇಳಿರೋ ಕತೆ ಬೇರೆ. ಸೊ ಅವರು ಮೋಸ್ಟ್ಲಿ ರಾಮ್ ಚರಣ್ ಮೇ ಬಿ ಕತೆ ಇದು ಸಿನಿಮಾ ನೋಡ್ಬೋದು ನಾಳೆ ನಾಳಿದ್ದಲ್ಲಿ. ಸೊ ಈಗ ಅವ್ರದ್ದು ಬುಜ್ಜಿಬಾಬುದು ಒಂದು ಸಿನಿಮಾ ನಡೀತಾ ಇದೆ. ನಮ್ಮ ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿಗೆ ನಿನ್ನೆ ಬಂದಿದ್ದಾರಾ? ಸೊ ಈ ಗ್ಯಾಪಲ್ಲಿ ಮೋಸ್ಟ್ಲಿ ನೋಡ್ಬೋದು. ಸೊ ಅವ್ರದ್ದು ಬೇರೆ ಕತೆ, ಗ್ಯಾಪಲ್ಲಿ ಯಾವಾಗ ಏನು ಅಂತ ನೋಡಿಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಆ ಕತೆ ಬೇರೆ, ಈ ಕತೆ ಬೇರೆ. ಇವೆಲ್ಲವುಗಳ ಮಧ್ಯೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ನನಗೊಂದು ಕತೆ ಮಾಡ್ರಿ, ಸಿನಿಮಾ ಮಾಡೋಣ ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ವಿ. ಸುದೀಪ್, ನನಗೆ ಸುದೀಪ್ ಸರ್ ಸಿಕ್ಕಾಪಟ್ಟೆ ಇಷ್ಟ. ಅವ್ರದ್ದು ಹೈಟ್ ವೈಸ್ ಆಗಲಿ, ಅವ್ರದ್ದು ವಾಯ್ಸ್ ಆಗಲಿ. ಸೊ ಕ್ಯಾಶುವಲ್ ಆಗಿ ಮೀಟ್ ಮಾಡಿದಾಗ ಇದು ಜರ್ನಿ ಚೆನ್ನಾಗಿರುತ್ತೆ ಅಂತ ನಡೀತಾ ಇದೆ. ಒಂದಷ್ಟು ಡಿಸ್ಕಷನ್ ನಡೀತಾ ಇದೆ, ಯಾವ ಥರ ಕತೆ ಮಾಡಬೇಕು, ಯಾವ ಪ್ರೊಡಕ್ಷನ್ ಹೌಸ್ ಮಾಡಬೇಕು, ಇದೆಲ್ಲ ಒಂದಷ್ಟು ಕತೆಗಳು ನಡೀತಾ ಇದೆ. ಮೀಟ್ ಮಾಡಬೇಕು ಸುದೀಪ್ ಸರ್ನು ಆ ಥರದಲ್ಲಿ ಮಾತುಕತೆ ನಡೀತಾ ಇದೆ. ವಾಟ್ ನೆಕ್ಸ್ಟ್ ಅಂತ, ಯಾಕಂದ್ರೆ ನರ್ತನ್ ಅವ್ರಿಗೆ ಒಂದು ಬಹುದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಆದ ನಂತರ ಜವಾಬ್ದಾರಿ ಕೂಡ ಲಿಟ್ರಲಿ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟು ಮಾಡಬೇಕಾದ್ರೆ ಇದಕ್ಕಿಂತ ಚೆನ್ನಾಗಿರೋ ಸಿನಿಮಾನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲೂ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಸಿನಿಮಾ ಯಾರೊಟ್ಟಿಗೆ ಯಾವಾಗ ಆಗ್ಬೋದು, ಒಂದು ಸಣ್ಣ ಹಿಂಟ್ ಸಿಗ್ಬೋದಾ ನಮಗೆ? ಸರ್ ನೀವು ಹೇಳ್ದಂಗೆ ಈಗ 2 ಸಿನಿಮಾಗಳು ಒಂದು ಒಳ್ಳೆ ಸಕ್ಸಸ್ನ ಪಡ್ಕೊಂಡಿದೆ. ಸೊ 3ನೇ ಸಿನಿಮಾನು ಅದೇ ನಿಟ್ಟಿನಲ್ಲಿ ಮಾಡಬೇಕು. ಬಟ್ ಖಂಡಿತವಾಗಿ ಕಮಿಟ್ಮೆಂಟ್ ಬಂದು KVN ಪ್ರೊಡಕ್ಷನ್ಗೆ, KVN ಕಮಿಟ್ಮೆಂಟ್ಗೆ ಅವ್ರ ಪ್ರೊಡಕ್ಷನ್ ಹೌಸ್ಗೆ ಮಾಡಲೇಬೇಕು ಅನ್ನೋದೇ ಕಮಿಟ್ಮೆಂಟು. ಸೊ ಅವರು ಯಾವ ಹೀರೋ ತಗೊಂಬರ್ತಾರೆ, ಯಾವ ಹೀರೋ ಜೊತೆ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಾರೆ. ಸೊ ಎಂಡ್ ಆಫ್ ದಿ ಡೇ ಪ್ರೊಡ್ಯೂಸರ್ಸ್ ಕಾಲ್, ಯಾಕಂದರೆ ಅದು ಹಳೆ ಕಮಿಟ್ಮೆಂಟ್ ಆಗಿರೋದ್ರಿಂದ. ಸೊ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು ಯಾರ ಜೊತೆ ಏನು, ಬಜೆಟ್ ವೈಸ್ ಆಗಲಿ, ಸ್ಕೇಲ್ ವೈಸ್ ಆಗಲಿ. ಸೊ ಯಾವುದೇ ಮಾಡಿದ್ರು ಚೆನ್ನಾಗಿ ಮಾಡಬೇಕು ಅನ್ನೋದೇ ಒಂದು ಉದ್ದೇಶ. ಈ ಪ್ರಶಾಂತ್ ನೀಲ್ ಅವರು ಉಗ್ರಮ್ಮು ನಂತರ KGF ಸಿನಿಮಾಗಳನ್ನ ನೀಡಿದಾಗ ಇವರು ಬೇರೆ ಲ್ಯಾಂಗ್ವೇಜ್ಗೆ ಹೊಟ್ಟೋಗ್ಬಿಡ್ತಾರೆ, ನಮ್ಮ ಕನ್ನಡಕ್ಕೆ ಇರಲ್ಲ ಅಂತಂತಿದ್ರು. ಅಫ್ಕೋರ್ಸ್ ಸಿನಿಮಾ ಈಗೆಲ್ಲ ಭಾಷೆ ಗಡಿಯನ್ನ ಮೀರಿದಂತಹ ಒಂದು ಕಲೆ. ಸೊ ಅದಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಲ್ವೇ ಅಲ್ಲ. ಆ ನಿಟ್ಟಿನಲ್ಲಿ ನರ್ತನ್ ಅವರು ಬೇರೆ ಭಾಷೆಗಳಿಗೆ ಮುಂದಿನ ದಿನಗಳಲ್ಲಿ ಹೋಗ್ತಾರಾ ಅಥವಾ ಬೇರೆ ಭಾಷೆಗಳನ್ನ ಕನ್ನಡಕ್ಕೆ ಕರ್ಕೊಂಬರ್ತಾರಾ, ಹೇಗೆ ಅಂತ? ಇಲ್ಲ ಸರ್, ನೀವು ಹೇಳ್ದಂಗೆ ಈಗ ರಣಗಲ್ಗೆ ಮುಂಚೆನೇ ರಾಮ್ ಚರಣ್ ಅವ್ರ ಜೊತೆ ಡಿಸ್ಕಷನ್ ನಡೀತಾ ಇತ್ತು, ಸೂರ್ಯ ಅವ್ರ ಜೊತೆ ನಡೀತಾ ಇತ್ತು. ಸೊ ಈ ಥರ ಬೇರೆ ಬೇರೆ ಆ ಹೀರೋಗಳದ್ದು ಫಸ್ಟೇ ಡಿಸ್ಕಷನ್ ನಡೀತಾ ಇರೋದ್ರಿಂದ ಈಗ ಬ್ಯಾರಿಯರ್ ಅಂತ, ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಯಾವುದೂ ಇಲ್ಲ ಸರ್ ಈಗ ನೀವು ಹೇಳ್ದಂಗೆ. ಸೊ ನಾವು ಈಗ ಇಲ್ಲಿರೋ ಎಷ್ಟೆಷ್ಟು ಆಕ್ಟರ್ಗಳು ಬೇರೆ ಕಡೆ ಹೋಗಿ ನಟಿಸ್ತಾ ಇಲ್ಲ. ಶಿವಣ್ಣಯಿಂದ ಹಿಡಿದು ಡಾಳಿ ದಯಾನಂದಿಂದ ಹಿಡಿದು ಎಷ್ಟೋ ಆಕ್ಟರ್ಗಳು ಆಚೆ ಮಾಡ್ತಾರೆ, ಆಚೆ ಅವ್ರು ಇಲ್ಲಿ ಬರ್ತಾ ಇದ್ದಾರೆ. ಸೊ ಬೇರೆ ಡೈರೆಕ್ಟರ್ಗಳು ಬಂದು ಇಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಹೇಳ್ದಂಗೆ ನಾವು ಎಲ್ಲವರು ಅನ್ನೋದು ತುಂಬ ಇಂಪಾರ್ಟೆಂಟು. ಇಲ್ಲಿಂದ ಹೋಗಿ ಎಲ್ಲಿ ಬಾಣ ಬಿಡ್ತೀವಿ, ಊರ್ತೀವಿ, ಸೀಲ್ ಹೊಡಿತೀವಿ ಅಂತ. ಸೊ ಗೊತ್ತಿಲ್ಲ ಸರ್, ಎಲ್ಲಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಎಲ್ಲೇ ಆದರೂ ಇದು ನಮ್ಗೆ ಲೈಫ್ ಕೊಟ್ಟಿರೋ ಇಂಡಸ್ಟ್ರಿ ನಮ್ಮ ಕರ್ನಾಟಕ. ಸೊ ಐ ಆಮ್ ಬಿಲಾಂಗ್ಸ್ ಟು ಕರ್ನಾಟಕ. ಬಟ್ ಸಿನಿಮಾ ಎಲ್ಲಿಂದ ಮಾಡಿದ್ರು ಒಂದೇ ಅನ್ನೋದು ನನ್ನ ಫೀಲಿಂಗು. ಬಟ್ ಗೊತ್ತಿಲ್ಲ ಎಲ್ಲಿ ಆಗುತ್ತೆ ಅಂತ. ವೀಕ್ಷಕರೇ, ನರ್ತನ್ ಅವರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅಪ್ಪಟ ಕನ್ನಡದ ಪ್ರತಿಭೆ ಅಂತ ಅಂದ್ಕೊಂಡಿದ್ದಾರೆ. ಅಫ್ಕೋರ್ಸ್ ಕನ್ನಡಿಗರು ವಿಶಾಲ ಹೃದಯದವರು ಅಂತ ನಾವು ಅಂತೀವಲ್ಲ, ಆ ಥರ. ಆದರೆ ಕನ್ನಡ ಭಾಷೆ ಮೇಲೆ ಇವರಿಗೆ ಈ ಮಟ್ಟಿಗೆ ಹೋಲ್ಡಿಂಗ್ ಬರೋದಕ್ಕೆ ರೀಸನ್ ಏನೋ ಗೊತ್ತಿಲ್ಲ. ನಾನು ಕೇಳ್ತೀನಿ ಇವಾಗ. ಯಾಕಂದರೆ ಇವರು ನಮ್ಮ ಗಡಿನಾಡು ಕನ್ನಡದವರು, ನಮ್ಮೂರಿನ ಪಕ್ಕದೂರದವರು, ಚಿಂತಾಮಣಿ ಊರಿನವರು. ಅಂದರೆ ನಮ್ಮ ಕಡೆ ಎಲ್ಲ ಪ್ರಕೃತಿ ಇಲ್ಲ. ಸೊ ಯೂಶಲಿ ಹೇಳ್ತಾರೆ, ಕ್ರಿಯೇಟಿವಿಟಿ ಹುಟ್ಟಬೇಕಂದ್ರೆ ಒಂದು ಒಳ್ಳೆ ಪರಿಸರ ಇರಬೇಕು, ಏನು ಹಕ್ಕಿಗಳ ಚಿಲಿಪಿಲಿ ಕಿವಿಗೆ ನಾಡ್ತಾ ಇರಬೇಕು, ಹೀಗೆಲ್ಲ ಹೇಳ್ತಾರೆ. ಆದರೆ ಅಂಥರ ಒಂದು ಬಯಲು ಸೀಮೆಯಿಂದ ಬಂದಂಥ ಒಬ್ಬ ಪ್ರತಿಭೆ ಇವತ್ತು ಏನು ಭಾರತೀಯ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ಸದ್ದು ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ನನಗೂ ಖುಷಿ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇಲ್ಲ ಸರ್, ಅಂದರೆ ಯಾವಾಗಲೂ ಅವ್ರವ್ರ ಊರು ಅವ್ರು ಗ್ರೇಟ್ ಸರ್.
ನೀವು ಹೇಳ್ದಂಗೆ ಪ್ರಕೃತಿ ಅನ್ನೋಕ್ಕಿಂತ ನಮಗೆ ಆ ಜನರ ಪ್ರೀತಿ ಜಾಸ್ತಿ ಇದೆ. ಪ್ರಕೃತಿ ಇಲ್ಲದೆ ಇರ್ಬೋದು, ಪ್ರೀತಿ ಇರುತ್ತೆ. ಸೊ ನಮ್ಮ ಕಡೆ ಒಬ್ಬ ಬೆಳಿತಾನಂದ್ರೆ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ, ಫ್ರೆಂಡ್ಶಿಪ್ಗೆ ಒಂದು ವ್ಯಾಲ್ಯೂ ಕೊಡ್ತಾರೆ. ಬಟ್ ಸಿನಿಮಾ ಅನ್ನೋದು ಅಲ್ಲೊಂಥರ ಕಲ್ಚರ್. ಈ ಕಡೆ ಕನ್ನಡ ಸಿನಿಮಾಗಳು ಬರುತ್ತೆ, ಆ ಕಡೆ ತೆಲುಗು ಸಿನಿಮಾಗಳು ಬರುತ್ತೆ. ಒಂದು ಮಾಸ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಸೊ ಅಲ್ಲಿವರೆಗೂ ಸಿನಿಮಾ, ಕನ್ನಡ ಸಿನಿಮಾ ರೀಚ್ ಆಗ್ಬೇಕಂದ್ರೆ ನಾನು ಫಸ್ಟ್ ಅನ್ಕೊಂತಾ ಇದ್ದಿದ್ದು ಆವಾಗ ಉಪೇಂದ್ರ ಸರ್ ಸಿನಿಮಾ ಬರ್ತಾ ಇತ್ತು. ಸೊ ಜೋಗಿ ಒಂದು ಬಂದಿತ್ತು, ಮುಂಗಾರು ಮಳೆ ರಿಲೀಸ್ ಆಗ ಅದು ಬಂದಿತ್ತು. ಸೊ ಕನ್ನಡ ಸಿನಿಮಾಗಳು ಅಲ್ಲಿವರೆಗೂ ರೀಚ್ ಆಗ್ತಾ ಇದ್ದಿದ್ದೇ ಕಷ್ಟ. ಸೊ ಏನಕ್ಕೆ ಅಂತ ನೋಡಿದಾಗ ಮಾಸ್ ಸ್ವಲ್ಪ ಕಡಿಮೆ ಇರ್ಬೋದಾ, ಸ್ಕೇಲ್ ವೈಸ್ ಏನಾದ್ರು ಮಾಡ್ಬೋದಾ ಅಂತ. ಸೊ ಆ ನಿಟ್ಟಿನಲ್ಲಿ ಅಟ್ಲೀಸ್ಟ್ ನಮ್ಮೂರವರೆಗೂ ರೀಚ್ ಆಗ್ಬೇಕು ಸಿನಿಮಾ ಮಾಡಿದ್ರೆ. ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾನೆ, ಮಾಸ್ ಆಗಿದೆ, ವಿಜುವಲ್ಸ್ ತುಂಬಾ ಚೆನ್ನಾಗಿದೆ ಅನ್ನೋ ಆ ಒಂದು ಫೋರ್ಸು, ಆ ಒಂದು ಕಿಚ್ಚು ಆ ಥರ ಮಾಡಿಸ್ತು. ಸೊ ಎನಿವೆ ನೀವು ಹೇಳ್ದಂಗೆ ಚಿಂತಾಮಣಿ ಅವ್ರಿಗೂ ನಮ್ಮೂರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಸೊ ಸಪೋರ್ಟ್ ಆಗಲಿ. ಎಂಡ್ ಆಫ್ ದಿ ಡೇ ವಿ ಬಿಲಾಂಗ್ಸ್ ಟು ಕರ್ನಾಟಕ ಅಂಡ್ ಕರ್ನಾಟಕ ಬಿಲಾಂಗ್ಸ್ ಟು ಇಂಡಿಯಾ. ಸೊ ನಾವು ಪ್ರತಿಭೆಗೆ ಯಾವುದೋ ಒಂದು ಜಾಗ ಅಂತ ಫಿಕ್ಸ್ ಇಲ್ಲ ಸರ್. ಎಸ್ ನರ್ತನ್ ಅವರೇ, ಬಹಳ ಖುಷಿ ಆಯ್ತು. ಸಿನಿಮಾನ ಸಾಕಷ್ಟು ವಿಚಾರಗಳನ್ನ ನಾವು ಡಿಕೋಡ್ ಮಾಡಿದೀವಿ ಅನ್ಕೊಂತೀವಿ. ಎಸ್ ಅಂದ್ರೆ ನಾನು ಇಲ್ಲಿವರೆಗೂ ತುಂಬಾ ಇಂಟರ್ವ್ಯೂಗಳು ನೋಡಿದೆ. ಇಂಟರ್ವ್ಯೂಗಳಲ್ಲಿ ಕ್ವಶನ್ಗಳು ಕೇಳಿ ಎಲ್ಲ ಮಾಡ್ತಾ ಇದ್ರು. ಬಟ್ ಸಿನಿಮಾದಲ್ಲಿ ಇಷ್ಟಿಷ್ಟು ಪಾಯಿಂಟ್ಗಳು ಕಂಡು ಹಿಡಿದು ನೀವು ಅದನ್ನ ಡಿಕೋಡ್ ಮಾಡಿ ಕೇಳಿದ್ದು ತುಂಬಾ ಖುಷಿ ಆಯ್ತು. ಅದು ಬೋರ್ ಆಗ್ಲಿಲ್ಲ ಇಂಟರ್ವ್ಯೂ. ಥ್ಯಾಂಕ್ ಯು ಸೊ ಮಚ್. ನೀವು ಹೇಳ್ದಂಗೆ ನಿಮ್ಮ ಹ್ಯಾಟ್ರಿಕ್ ಸಿನಿಮಾ ಕೂಡ ಹ್ಯಾಟ್ರಿಕ್ ಹಿಟ್ ಆಗಲಿ KVN ಅವರ ಪ್ರೊಡಕ್ಷನ್ ಜೊತೆಗೆ. ಶಿವಣ್ಣ ಅವ್ರದ್ದು ಮೊನ್ನೆ ಸಕ್ಸಸ್ ಮೀಟಲ್ಲಿ ಹೇಳ್ತಾ ಇದ್ರು, ವೇದ ಹಿಟ್ ಆಗಿದೆ, ಬೈರ್ತಿ ರಣಗಲ್ ಹಿಟ್ ಆಗಿದೆ. ಅವರ ನೆಕ್ಸ್ಟ್ ಮೂವೀಸ್ ಏನೋ 3ನೇ ಸಿನಿಮಾ ಕೂಡ ಹ್ಯಾಟ್ರಿಕ್ ಹಿಟ್ ಆಗಲಿ ಅವರ ಹೋಮ್ ಪ್ರೊಡಕ್ಷನಲ್ಲಿ. ಸೊ ಇಬ್ಬರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನೀವು ಕನ್ನಡದ ಪ್ರತಿಭೆ, ನಿಮ್ಮ ಬತ್ತಳಿಗೆಯಿಂದ ಇದೇ ರೀತಿಯ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಚಿತ್ರರಂಗಕ್ಕೆ ಕಾಣಿಕೆಯಾಗಿ ಹೊರಬರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಭೈರತಿ ರಣಗಲ್ ಸಿನಿಮಾದ ನಿರ್ದೇಶಕರಾದಂತಹ ನರ್ತನ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.